ಶ್ರೀಕೃಷ್ಣಾಯ ನಮಃ. ಶ್ರೀಗುರುಭ್ಯೋ ನಮಃ. ಜಯತ್ಯಜೋ ಕ್ಷೀಣಸುಖಾತ್ಮಬಿಂಬಃ ಸ್ವೈಶ್ವರ್ಯಕಾಂತಿಪ್ರದತಃ ಸದೋದಿತಃ ಸ್ವಭಕ್ತಸಂತಾಪದುರಿಷ್ಟಹಂತ ರಾಮಾವತಾರೋ ಹರಿರೇಶಚಂದ್ರಮಾಃ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಆಪಾದಮೌಳಿಪರ್ಯಂతం ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸ್ವಸ್ತ್ಯಸ್ತು ಅಶೇಷಸನ್ಮಂಗಳಾನಿ ಭವಂತು. ಸಮ್ಯಕ್ ಶ್ಲೋಕೈಕಪಠನಶ್ರವಣಮಾತ್ರೇಣ ಮುಕ್ತಶ್ಚ ಶ್ರೋತॄಣಾಂ ನಿಖಿಲಕಲಿಕೃತಕಲ್ಮಷಾಪನೋದನಪಟುತರೆ. ಶ್ರೀಮದ್ವಾಲ್ಮೀಕಿರಾಮಾಯಣೇ ಅದ್ಯ ಕಥಾನುವಾದೇ ಸಿದ್ಧಿ ಕಿಂಚಿತ್ ಪೂರ್ವಕಥಾನುವಾದಃ. ಶ್ರೀಗುರುಭ್ಯೋ ನಮಃ. ಸುಂದರಕಾಂಡದ ಮೊದಲ 2 ಸರ್ಗಗಳಲ್ಲಿ ಹನುಮಂತ ದೇವರು ಲಂಕಾಪಟ್ಟಣದ ಪ್ರವೇಶ ಹಾಗೂ ಲಂಕೆಯ ವರ್ಣನೆಯ ಭಾಗವನ್ನು ನೋಡಿದ್ದೇವೆ. ಇವತ್ತು 3ನೆಯ ಸರ್ಗದಲ್ಲಿ ಲಂಕಾದೇವತೆಯನ್ನು ನಿಗ್ರಹಿಸಿ ಮತ್ತಷ್ಟು ಲಂಕೆಯ ಒಳಗಡೆ ಹನುಮಂತ ದೇವರ ಪ್ರವೇಶವನ್ನು ಮಾಡುವ ಕಥಾಭಾಗವನ್ನು ನೋಡುವರಿದ್ದೇವೆ. ಸಲಂಬಶಿಖರೇ ಲಂಬೆ ಲಂಬತೋ ಯದ ಸನ್ನಿಭೆ ಸತ್ವಮಾಸ್ಥಾಯ ಮೇಧಾವಿ ಹನುಮಾನ್ ಮಾರುತಾತ್ಮಜಃ. ಹನುಮಂತ ದೇವರು ಎತ್ತರದ ಪರ್ವತದ ಮೇಲೆ ನಿಂತಿದ್ದಾರೆ. ಅತ್ಯಂತ ಬುದ್ಧಿವಂತರಾಗಿದ್ದಾರೆ. ಮನಸ್ಸಿನಲ್ಲಿ ಬಹಳಷ್ಟು ಧೈರ್ಯವನ್ನು ತುಂಬಿಕೊಂಡಿದ್ದಾರೆ. ಮತ್ತೊಮ್ಮೆ ಲಂಕೆಯನ್ನು ಕತ್ತೆತ್ತಿ ನೋಡ್ತಾ ಇದ್ದಾರೆ. ನಿಶಿಲಂಕಾ ಮಹಾಸತ್ವ ವಿವೇಶ ಕಪಿಕುಂಜರಃ ರಮ್ಯಕಾನನತೋ ಯಾಢ್ಯಾಂ ಪುರೀಂ ರಾವಣಪಾಲಿತಾಂ. ಸುಂದರವಾದ ಉದ್ಯಾನವನಗಳಿವೆ. ಶರತ್ಕಾಲದ ಮೋಡಗಳಂತೆ ಬೆಳ್ಳಗೆ ಆ ಸೌಧಗಳು ಶೋಭಾಯಮಾನವಾಗಿವೆ. ಸಮುದ್ರದ ಘೋಷದಂತೆ ಜನರ ಶಬ್ದಗಳು ಕೇಳಿಸ್ತಾ ಇದೆ. ಸಮುದ್ರದ ತಂಗಾಳಿ ಕೂಡ ಬೀಸ್ತಾ ಇದೆ. ಶಾರದಾಂಬುದರ ಪ್ರಕೀರ್ಭವನೈರುಪಶೋಭಿತಾಂ ಸಾಗರೋಪಮನಿರ್ಘೋಷಾಂ ಸಾಗರಾನಿಲಸೇವಿತಾಂ ಸಪುಷ್ಪಬಲಸಂಗುಪ್ತಾಂ ಯಥೈವ ವಿಟಪಾವತೀಂ ಚಾರುತೋರಣ ನಿರ್ಯೂಹಾಂ ಪಾಂಡರದ್ವಾರತೋರಣಾಂ. ಅಲಕಾಪುರಿಯಂತೆ ಅದು ಅತ್ಯಂತ ಶ್ರೀಮಂತ ನಗರಿಯಾಗಿದೆ. ಮಹಾಸರ್ಪಗಳಿಂದ ರಕ್ಷಿತವಾದ ಪಾತಾಳದ ರಾಜಧಾನಿಯಾದ ಭೋಗವತಿ ನಗರದಂತೆ ಶೋಭಾಯಮಾನವಾಗಿದೆ. ಉನ್ನತವಾದ ಉಪ್ಪರಿಗೆಗಳ ಸಮೀಪದಲ್ಲಿ ಮೇಘಗಳು ಮಿಂಚಿನಂತೆ ಸಂಚಾರ ಮಾಡ್ತಾ ಇವೆ. ನಕ್ಷತ್ರಗಳು ಕೂಡ ಅಲ್ಲಿಯೇ ಹೊಳಿತಾ ಇವೆ. ಮಂದ ಮಾರುತವು ಬೀಸ್ತಾ ಇದೆ. ಭುಜಗಾಚರಿತಾಂ ಗುಪ್ತಾಂ ಶೋಭಾಂ ಭೋಗವತೀಮಿವ ತಾಂ ಸುವಿದ್ಯ ಘನಾಕೀರ್ಣಾಂ ಜ್ಯೋತಿರ್ಗಣನಿಷೇವಿತಾಂ ಮಂದಮಾರುತ ಸಂಚಾರಂ ಯಥಾ ಚಾಪ್ಯಮರಾವತೀಂ ಶಾತಕುಂಭೇನ ಮಹತಾ ಪ್ರಾಕಾರೇಣಾಭಿಸಂವೃತಾಂ. ಪರ್ವತ ಶೃಂಗದಲ್ಲಿ ನಿರ್ಮಿತವಾಗಿಯೂ ಇರುವಂತಹ ಲಂಕೆಯನ್ನು ನೋಡಿ ಹನುಮಂತ ದೇವರಿಗೆ ಆಶ್ಚರ್ಯವಾಗ್ತಾ ಇದೆ. ಕಿಂಕಿಣಿ ಜಾಲಘೋಷಾಭಿಃ ಪತಾಕಾಭಿರಲಂಕೃತಾಂ ಆಸಾದ್ಯ ಸಹಸಾರಷ್ಟಃ ಪ್ರಾಕಾರಮಭಿಪೇದಿವಾನ್ ವಿಸ್ಮಯಾವಿಷ್ಟಹೃದಯಃ ಪುರೀಮಾಲೋಕ್ಯ ಸರ್ವತಃ ಜಾಂಬೂನದಮಯೈರ್ದ್ವಾರೈರ್ವೈಡೂರ್ಯಕೃತವೇದಿಕೈಃ. ಅತ್ಯಂತ ಆಶ್ಚರ್ಯವನ್ನು ಹೊಂದಿರುವಂತಹ ಆ ಹನುಮಂತ ದೇವರು ಆ ಲಂಕಾಪಟ್ಟಣವನ್ನು ಎಲ್ಲ ಕಡೆಯೂ ಕೂಡ ನೋಡಿದ್ದಾರೆ. ಎಲ್ಲ ಕಡೆಯೂ ಕೂಡ ಬಂಗಾರದ ದ್ವಾರಗಳು, ವೈಢೂರ್ಯದಿಂದ ಮಾಡಲ್ಪಟ್ಟ ವೇದಿಕೆಗಳು, ವಜ್ರ ಸ್ಫಟಿಕ ಮುಕ್ತಾಭಿರ್ಮಣಿಕುಟ್ಯಮಭೂಷಿತೈ ತಪ್ತಹಾಟಗನೇರ್ಯೂಹೈಃ ರಾಜತಾಮಲ ಪಾಂಡರೈಃ. ವಜ್ರ, ಸ್ಫಟಿಕ ಮೊದಲಾದ ಮಣಿಗಳಿಂದ ಅದು ಭೂಷಿತವಾಗಿದೆ. ವೈಢೂರ್ಯ ತಲಸೋಪಾನೈ ಸ್ಫಾಟಿಕಾಂತರ ಪಾಂಸುಭಿಃ ಚಾರು ಸಂಜಮನೋಪೇತೈ ಖಮಿವೋತ್ಪತಿತೈ ಶುಭೈಃ. ವೈಢೂರ್ಯಾದಿಗಳಿಂದ ಮಾಡಲ್ಪಟ್ಟಿರುವಂತಹ ಮೆಟ್ಟಲುಗಳು, ಸ್ಫಟಿಕದ ಧೂಳುಗಳು, ಹೀಗೆ ಭಾರಿ ಆಶ್ಚರ್ಯಕರವಾಗಿದೆ. ಕ್ರೌಂಚಬರ್ಹಿಣ ಸಂಘುಷ್ಟೈ ರಾಜಹಂಸ ನಿಷೇವಿತೈ ತೂರ್ಯಾಭರಣ ನಿರ್ಘೋಷೈ ಸರ್ವತಃ ಪ್ರತಿನಾದಿತಾಂ. ಆಕಾಶ ಮಾರ್ಗದಲ್ಲಿ ಹಾರಿ ಹೋಗುವುದಕ್ಕೋಸ್ಕರ ಸಜ್ಜಾಗಿದೆಯೋ ಏನೋ ಎಂಬಂತೆ ಪರ್ವತ ಶೃಂಗದಲ್ಲಿ ಆ ಲಂಕಾಪಟ್ಟಣ ನಿರ್ಮಿತವಾಗಿದೆ. ಇದನ್ನು ನೋಡಿ
ಆಶ್ಚರ್ಯವನ್ನು ಹೊಂದಿದ್ದಾರೆ. ವಸ್ವೋಕಸಾರ ಪ್ರತಿಮಾಂ ಸಮೀಕ್ಷ ನಗರೀಂ ತತಃ ಖಮಿವೋತ್ಪಾತಿತಾಂ ಲಂಕಾಂ ಜಹರ್ಷ ಹನುಮಾನ್ ಕಪಿಃ ತಾಂ ಸಮೀಕ್ಷ ಪುರೀಂ ಲಂಕಾಂ ರಾಕ್ಷಸಾಧಿಪತೆ ಶುಭಾಂ ಅನುತ್ತಮಾಂ ವೃದ್ಧಿಮತಿಂ ಚಿಂತೆಯಾಮಾಸ ವೀರ್ಯವಾನ್. ಹನುಮಂತ ದೇವರು ಮನಸ್ಸಿನಲ್ಲಿ ಹೀಗೆ ಆಲೋಚನೆಯನ್ನು ಮಾಡಿ ಲಂಕಾಪಟ್ಟಣವನ್ನು ನೋಡಿ ಅವರು ಹೀಗೆ ಆಲೋಚನೆಯನ್ನು ಮಾಡ್ತಿದ್ದಾರೆ. ನೇಯಮನ್ಯೇನ ನಗರಿ ಶಕ್ಯ ಧರ್ಷಯಿತುಂ ಬಲಾತ್ ರಕ್ಷಿತಾ ರಾವಣಬಲೆ ರುದ್ಯುತಾ ಯುಧಧಾರಿಭಿಃ. ಇದನ್ನು ನುಗ್ಗಿಕೊಂಡು ಒಳಗಡೆ ಹೋಗಲಿಕ್ಕೆ ಯಾರಿಗೆ ತಾನೇ ಸಾಧ್ಯ? ಒಂದು ವೇಳೆ ಪ್ರಯತ್ನವನ್ನು ಮಾಡಿದ್ರೆ ಆಗ ಕುಮುದ, ಅಂಗದ ಮೊದಲ ಸುಷೇಣ, ಮೈಂದ, ವಿವಿಧ ಇವರಿಗೆ ಮಾತ್ರ ಸಾಧ್ಯ. ಕುಮುದಾಂಗದಯೋರ್ವಾಪಿ ಸುಷೇಣಸ್ಯ ಮಹಾಕಪೇಃ ಪ್ರಸಿದ್ಧೇಯಂ ಭವೇದ್ ಭೂಮಿರ್ಮೈಂದದ್ವಿವಿಧಯೋರಪಿ. ಮೈಂದದ್ವಿವಿಧ ಕುಮುದ, ಅಂಗದ, ಸುಷೇಣ ಇವರಿಗೆ ಸಾಧ್ಯವಾಗ್ಬೋದು. ಅಥವಾ ವಿವಸ್ವತಸ್ತನೂಜಸ್ಯ ಹರೇಶ್ಚ ಕುಶಪರ್ವಣಃ ವೃಕ್ಷಸ್ಯ ಕೇತುಮಾಲಸ್ಯ ಮಮ ಚೈವ ಗತಿರ್ಭವೇತ್. ಸುಗ್ರೀವ ಪುತ್ರನಾಗಿರುವಂತಹ ಸುಗ್ರೀವ, ಕುಶಪರ್ವ, ಜಾಂಬವಂತ, ಕೇತುಮಾಲ ಇವರಿಗೂ ಕೂಡ ಇದರಲ್ಲಿ ಪ್ರವೇಶ ಮಾಡಲಿಕ್ಕೆ ಸಾಧ್ಯವಾಗ್ಬೋದು. ಅದರಲ್ಲಿ ನಾನು ಕೂಡ ಒಬ್ಬ. ಸಮೀಕ್ಷ ಚ ಮಹಾಬಾಹು ರಾಘವಸ್ಯ ಪರಾಕ್ರಮಂ ಲಕ್ಷ್ಮಣಸ್ಯ ಚ ವಿಕ್ರಾಂತಂ ಅಭವತ್ ಪ್ರೀತಮಾನ್ ಕಪಿಃ. ಶ್ರೀರಾಮಚಂದ್ರನ ಪರಾಕ್ರಮವನ್ನು ಹಾಗೂ ಲಕ್ಷ್ಮಣನ ಶೌರ್ಯವನ್ನು ಒಮ್ಮೆ ಹನುಮಂತ ದೇವರು ಸ್ಮರಿಸಿಕೊಳ್ತಾರೆ. ಅವ್ರಿಗೇನು ಇದು ಅಸಾಧ್ಯ ಅಲ್ಲ, ಅವರು ತುಂಬ ಶಕ್ತಿಶಾಲಿಗಳು ಅಂತ ಎದೆ ಒಬ್ಬಿಸಿ ಮುಂದೆ ಹೆಜ್ಜೆಯನ್ನು ಹಾಕ್ತಾರೆ. ತಾಮ್ರತ್ನವಸುನೋಪೇತಾಂ ಗೋಷ್ಠಾಗಾರವತಂ ಸಕಾಂ ಯಂತ್ರಾಗಾರಸ್ಥನೀಂ ವೃದ್ಧಾಂ ಪ್ರಮದಾಂ ಇಮಭೂಷಿತಾಂ. ಅದು ಉನ್ನತ ಭವನಗಳಿಂದ, ಗೋಶಾಲೆ, ಯಂತ್ರಾಗಾರಗಳಿಂದ ಅದು ಸಮೃದ್ಧವಾಗಿದೆ, ರತ್ನವಸನದಿಂದ ಕೂಡಿದೆ. ತಾಂ ನಷ್ಟತಿಮಿರಾಂ ದೀಪೈರ್ಭಾಸ್ವರೈಶ್ಚ ಮಹಾಗೃಹೈಃ ನಗರೀಂ ರಾಕ್ಷಸೇಂದ್ರಸ್ಯ ದದರ್ಶ ಸ ಮಹಾಕಪಿಃ. ಆ ರತ್ನ ಪ್ರಾಕಾರ ಎಂಬುವಂತಹ ಸೀರೆಯನ್ನು ಉಟ್ಟುಕೊಂಡು ದಿವ್ಯ ತರುಣಿಯಂತೆ ಲಂಕಾಪಟ್ಟಣ ಶೋಭಿಸ್ತಾ ಇದೆ. ಇಂತಹ ಲಂಕಾಪಟ್ಟಣವನ್ನು ಅವರು ಪ್ರವೇಶ ಮಾಡಿದ್ರು. ಅತಸಾ ಹರಿಶಾರ್ದೂಲಂ ಪ್ರವಿಶಂತಂ ಮಹಾಬಲಂ ನಗರೀ ಸ್ವೇನ ರೂಪೇಣ ದದರ್ಶ ಪವನಾತ್ಮಜಂ. ಲಂಕಾಪಟ್ಟಣವನ್ನು ಪ್ರವೇಶ ಮಾಡುವುದಕ್ಕಾಗಿ ಹನುಮಂತ ದೇವರು ಮುಂದೆ ಹೋಗದಿರಬೇಕಾದರೆ ಲಂಕಾದಿ ದೇವತೆಯನ್ನು ನೋಡ್ತಾರೆ. ಲಂಕಾದಿ ದೇವತೆ ಹನುಮಂತನನ್ನು ನೋಡ್ತಾಳೆ. ಸಾತಂ ಹರಿವರಂ ದೃಷ್ಟ್ವಾ ಲಂಕಾ ರಾವಣ ಪಾಲಿತ ಸ್ವಯಮೇವೋತ್ಥಿತ ತತ್ರ ವಿಕೃತಾನನದರ್ಶನ. ಸಣ್ಣ ರೂಪವನ್ನು ಸ್ವೀಕಾರ ಮಾಡಿ ಹನುಮಂತ ದೇವರು ಹೋಗ್ತಾ ಇದ್ದರೂ ಕೂಡ ಆಕೆಗೇನೋ ಒಂದು ಗಮನ ಬಂತು. ಆರ್ಭಟವನ್ನು ಮಾಡ್ತಾ ಇದ್ದಾಳೆ. ವಿಕಾರವಾದ ಮುಖವನ್ನು ತೋರಿಸಿಕೊಂಡು ನಿಜರೂಪದಿಂದ ಹನುಮಂತ ದೇವರ ಎದುರಿಗೆ ಬಂದು ನಿಂತು ಬಿಡ್ತಾಳೆ. ಪುರಸ್ತಾತ್ ಕಪಿವರ್ಯಸ್ಯ ವಾಯುಸೂನೋರತಿಷ್ಠಿತ ಮುಂಚಮಾನ ಮಹಾನಾದಮಬ್ರವೀತ್ ಪವನಾತ್ಮಜಂ. ಅವಳು ಮಹಾ ಜೋರಾಗಿ ಕಿರ್ಚುತ್ತಾ ಇದ್ದಾಳೆ ಮತ್ತು ಹನುಮಂತ ದೇವರ ಅಡ್ಡ ಬಂದು ನಿಂತಿದ್ದಾಳೆ. ಹನುಮಂತ ದೇವರನ್ನು ಕುರಿತು ಪ್ರಶ್ನೆ ಮಾಡ್ತಾ ಇದ್ದಾಳೆ. ಕಸ್ತುಂ ಕೇನ ಚ ಕಾರ್ಯೇಣ ಇಹ ಪ್ರಾಪ್ತೋ ವನಾಲಯ ಕಥಯಸ್ವ ಇಹ ಯತ್ತತ್ವಂ ಯಾವತ್ ಪ್ರಾಣಾಧರಂತಿ ತೇ. ಏಯ್ ಕಪಿ, ಯಾರು ನೀನು? ಇಲ್ಲಿ ನಿನಗೇನು ಕೆಲಸ? ನಿನ್ನ ಪ್ರಾಣವನ್ನು ಈಗಲೇ ನಾನು ತೆಗೆದು ಬಿಡ್ತೇನೆ, ಅಷ್ಟರಲ್ಲಿ ಉತ್ತರ ಕೊಡು. ರಾವಣನ ಸೈನ್ಯ ಈ ನಗರವನ್ನು ರಕ್ಷಣೆ ಮಾಡ್ತಾ ಇದೆ. ನೀನು ಸಣ್ಣ ಕಪಿ, ಒಳಗೆ ಹೋಗ್ಲಿಕ್ಕೆ ನಿನಗೆ ಸಾಧ್ಯ ಇಲ್ಲ ಅಂತ ಘರ್ಜನೆಯನ್ನು ಮಾಡ್ತಾಳೆ. ನಶಕ್ಯ ಖಲ್ವಿಯಂ ಲಂಕಾ ಪ್ರವೇಶ ಮಾನರತ್ವಯ ರಕ್ಷಿತ ರಾವಣ ಬಲೈ ಅಭಿಗುಪ್ತಾ ಸಮಂತತಃ. ಆಗ ಅವಳನ್ನು ನೋಡಿ ಹನುಮಂತೇವರು ಗಲಾಟೆ ಮಾಡಲ್ಲ, ನಿಧಾನವಾಗಿ ಮಾತನಾಡ್ತಾರೆ. ತಾಮಬ್ರವೀದ್ವೀರೋ ಹನುಮಾನ ಕೃತ ಸ್ಥಿತಾಂ ಕಥಯಿಷ್ಯಾಮಿ ತೇ ತತ್ವಂ ಯನ್ಮಾಂ ತ್ವಂ ಪರಿಪೃಚ್ಛಸಿ. ನನ್ನ ಬಗ್ಗೆ ನೀನು ಕೇಳ್ತಾ ಇದೆಯಲ್ಲ, ಉತ್ತರ ಕೊಡ್ತೀನಿ ಇರು. ಕಾತ್ವಂ ವಿರೂಪನಯನ ಪುರದ್ವಾರೇವ ತಿಷ್ಠಸೆ ಕಿಮರ್ಥಂ ಚಾಪಿ ಮಾಂ ವೃದ್ಧ್ವಾ ನಿರ್ಭತ್ಸಯಿಸಿ ದಾರುಣ. ಮೊದಲು ನೀನ್ಯಾರು ಅಂತ ನನಗೆ ತಿಳಿಸು. ಏನು ನಿನ್ನ ವಿಕಾರ ರೂಪ ಯಾಕೆ ತೊಗೊಂಡಿದ್ದೆ? ನೀನು ನಗರ ದ್ವಾರದಲ್ಲಿ ಯಾಕೆ ನಿಂತಿದೆ? ನನ್ನನ್ನು ಯಾಕೆ ತಡೀತಾ ಇದೆ? ನನ್ನನ್ನು ಯಾಕೆ ಬೈತಾ ಇದೆ?
ಅಂತ ಹನುಮಂತ ದೇವರೇ ಪ್ರಶ್ನೆಯನ್ನು ಕೇಳ್ತಾರೆ. ಆಗ ಹನುಮದ್ವಚನಂ ಶುತ್ವಾ ಲಂಕಾಸ ಕಾಮರೂಪಿಣಿ ಉವಾಚ ವಚನಂ ಕ್ರುದ್ಧ ಪರುಷಂ ಪವನಾತ್ಮಜಂ. ಅದನ್ನು ಕೇಳಿ ಆ ಲಂಕಾದೇವತೆ ಭಾರಿ ಸಿಟ್ಟು ಬರುತ್ತೆ. ಉತ್ತರವನ್ನು ಕೊಡ್ತಾಳೆ. ಅಹಂ ರಾಕ್ಷಸರಾಜಸ್ಯ ರಾವಣಸ್ಯ ಮಹಾತ್ಮನಃ ಆಜ್ಞಾ ಪ್ರತೀಕ್ಷಾ ದುರ್ಧರ್ಷ ರಕ್ಷಾಮಿ ನಗರೀಮಿಮಾಂ. ಹೇಯ್, ನನ್ನ ಬಗ್ಗೆ ಕೇಳ್ತೀಯಾ? ನಾನು ರಾಕ್ಷಸ ರಾಜ ಇದ್ದಾನಲ್ಲ ರಾವಣ, ಮಹಾತ್ಮ ಮಹಾಮಹಿಮ, ಅವನ ಆಜ್ಞೆಯನ್ನು ಪಾಲನೆ ಮಾಡುವಂಥವಳು. ನನ್ನನ್ನು ಧರ್ಷಣೆ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ನನ್ನಿಂದ ಈ ಲಂಕಾಪಟ್ಟಣ ರಕ್ಷಿತವಾಗಿದೆ. ಅರ್ಥ ಆಯ್ತಾ? ನ ಶಕ್ಯ ಮಾಮವಜ್ಞಾಯ ಪ್ರವೇಷ್ಟುಂ ನಗರಿ ತ್ವಯಾ ಅದ್ಯ ಪ್ರಾಣಿ ಪರಿತ್ಯಕ್ತಃ ಸ್ವಪ್ಸಸೆ ನಿಹತೋ ಮಯ. ಜೋರಾಗಿ ಅಟ್ಟಹಾಸವನ್ನು ಮಾಡಿ ಅವಳು ಹೇಳ್ತಾಳೆ, ನನ್ನನ್ನು ಧಿಕ್ಕರಿಸಿ ಲಂಕಾಪಟ್ಟಣದ ಒಳಗಡೆ ಪ್ರವೇಶ ಮಾಡಲಿಕ್ಕೆ ನಿನ್ನಿಂದ ಸಾಧ್ಯ ಇಲ್ಲ. ಈ ಕ್ಷಣದಲ್ಲಿ ನಿನ್ನನ್ನು ನೆಲದ ಮೇಲೆ ಉರುಳಿಸಿಬಿಡ್ತೀನಿ, ನೀನು ಸತ್ತೋಗ್ತಿ. ಅಹಂ ಹಿ ನಗರೀ ಲಂಕಾ ಸ್ವಯಮೇವ ಪ್ಲವಂಗಮ ಸರ್ವತಃ ಪರಿರಕ್ಷಾಮಿ ಹೇತತ್ತೆ ಕಥಿತಂ ಮಯ. ನಾನೇ ಲಂಕಾನಗರ, ನಾನೇ ಲಂಕಾಪಟ್ಟಣ, ನಾನೇ ಲಂಕಾದಿದೇವತೆ. ಎಲ್ಲ ಕಡೆಯೂ ಕೂಡ ಲಂಕಾಪಟ್ಟಣದಲ್ಲಿ ಪ್ರತಿಯೊಂದು ಕಡೆಯೂ ಕೂಡ ನಾನೇ ಇದನ್ನು ರಕ್ಷಣೆ ಮಾಡ್ತಾ ನಿಂತಿದ್ದೀನಿ. ಇಷ್ಟು ನಿನಗೆ ತಿಳಿಸಿದ್ದೀನಿ ಸಾಕಾ ಅಂತ ಹೇಳಿಬಿಟ್ಟು ಮತ್ತೆ ನಗುತ್ತಾಳೆ. ಲಂಕಾಯ ವಚನಂ ಶುತ್ವಾ ಹನುಮಾನ್ ಮಾರುತಾತ್ಮಜಃ ಯತ್ನವಾನ್ ಸ ಹರಿಶ್ರೇಷ್ಠ ಸಿತಶೈಲ ಇವಾಪರಃ. ಹನುಮಂತ ದೇವರಿಗೆ ಅವಳ ಮಾತು ಕೇಳಿ ಭಯ ಆಗೋದಿಲ್ಲ. ಬೆಟ್ಟದಂತೆ ನಿಂತಿರ್ತಾರೆ, ಸ್ವಲ್ಪವೂ ಕದಲೋದಿಲ್ಲ. ಮಹಾಬುದ್ಧಿವಂತರು, ಅತ್ಯಂತ ಪರಾಕ್ರಮಿಗಳು ಹನುಮಂತ ದೇವರು. ಆ ವಿಕಾರ ರೂಪದ ಆ ಸ್ತ್ರೀಯನ್ನು ಒಮ್ಮೆ ನೋಡಿದ್ರು, ಮತ್ತೊಮ್ಮೆ. ಸತಾಂ ಸ್ತ್ರೀ ರೂಪ ವಿಕೃತಾಂ ದೃಷ್ಟ್ವಾ ವಾನರ ಪುಂಗುವಃ ಆಭಭಾಷೇಥ ಮೇಧಾವಿ ಸತ್ವವಾನ್ ಪ್ಲವಗರ್ಷಭಃ. ಅವಳನ್ನು ನೋಡಿ ಹನುಮಂತ ದೇವರು ಮಾತಾಡ್ತಾರೆ, ವಿಕೃತ ಸ್ತ್ರೀಯನ್ನು ನೋಡಿ. ದ್ರಕ್ಷಾಮಿ ನಗರೀಂ ಲಂಕಾಂ ಸಾಟ್ಟ ಪ್ರಾಕಾರ ತೋರಣಾಂ ಇತ್ಯರ್ಥಮಿಹ ಸಂಪ್ರಾಪ್ತಃ ಪರಂ ಕೌತೂಹಲಂ ಹಿಮೆ. ಈ ಲಂಕಾಪಟ್ಟಣವನ್ನು ನೋಡಬೇಕು ಅಂತ ನಂಗೆ ತುಂಬ ಆಸೆ ಆಗಿದೆ. ಇಲ್ಲಿರುವಂತಹ ತೋಟಗಳು, ಅರಣ್ಯಗಳು, ದೊಡ್ಡ ದೊಡ್ಡ ಭವನಗಳು, ಅವನ್ನೆಲ್ಲ ನೋಡ್ಲಿಕ್ಕೆ ಬಂದಿದ್ದೀನಿ ನಾನು. ವನಾನ್ಯುಪವನಾನೀಹ ಲಂಕಾಯ ಕಾನನಾನಿ ಚ ಸರ್ವತೋ ಗೃಹ ಮುಖ್ಯಾನಿ ದೃಷ್ಟುಮಾಗಮನಂ ಹಿಮೆ. ಅದಕ್ಕೋಸ್ಕರ ನಾನು ಬಂದಿದ್ದೀನಿ, ಏನು ತಪ್ಪು ಅಂತ ಉತ್ತರವನ್ನು ಕೊಡ್ತಾನೆ. ಆಗ ಲಂಕೆಗೆ ಮತ್ತಷ್ಟು ಸಿಟ್ಟು ಬರುತ್ತೆ. ತಸ್ಯ ತದ್ವಚನಂ ಶುತ್ವಾ ಲಂಕಾ ಸಾ ಕಾಮರೂಪಿಣಿ ಭೂಯೇ ಪುನರ್ವಾಕ್ಯಂಬ ಭಾಷೆಯ ಪರುಷಾಕ್ಷರಂ. ಮತ್ತಷ್ಟು ಸಿಟ್ಟಾಗಿ ಬೈತಾಳೆ ಅವಳು. ಮಾಂ ಅನಿರ್ಜಿತ್ಯ ದುರ್ಬುದ್ಧೇ ರಾಕ್ಷಸೇಶ್ವರ ಪಾಲಿತ ನಶಕ್ಯ ಮಧ್ಯತೆ ದೃಷ್ಟಂ ಪುರೀಯಂ ವಾನರಾಧಮ. ಏ ತಿಳಿಗೇಡಿ, ಬುದ್ಧಿಗೇಡಿ ಮಂಗ, ನನ್ನನ್ನು ದಾಟದೆ, ನನ್ನನ್ನು ಗೆಲ್ಲದೆ ನಿನಗೆ ಮುಂದೆ ಒಂದು ಹೆಜ್ಜೆ ಕೂಡ ನಡೀಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಅತ್ಯಂತ ಅಶಕ್ಯವಾಗಿದೆ, ನಿನಗೆ ಎಲ್ಲಿಂದ ಮುಂದೆ ನಡೀಲಿಕ್ಕೆ ಸಾಧ್ಯವೇ ಇಲ್ಲ. ತತಸ್ಸ ಹರಿಷಾರ್ದೂಲಸ್ತಾಮುವಾಚ ನಿಶಾಚರಿಂ ದೃಷ್ಟ್ವಾ ಪುರೀಂ ಇಮಾಂ ಭದ್ರೇ ಪುನರ್ಯಾಸ್ಯೇ ಯಥಾಗತಂ. ಆಗ ಹನುಮಂತ ದೇವರು ಸಿಟ್ಟಾಗಿಲ್ಲ, ಅತ್ಯಂತ ಮೃದುವಾಗಿ ಮಾತನಾಡ್ತಾರೆ. ಭದ್ರೇ, ಒಂದು ಸಲ ಈ ಪಟ್ಟಣವನ್ನು ನೋಡ್ಕೊಂಡು ಬರ್ತೀನಿ, ನನ್ನ ಪಾಡಿಗೆ ನನ್ನನ್ನು ಬಿಟ್ಬಿಡು, ನಾನು ಮುಂದೆ ಹೋಗಿಬಿಡ್ತೀನಿ ಅಂತ ಅಂತಾರೆ. ನಿಧಾನವಾಗಿ ಮಾತಾಡ್ತಾರೆ. ತತಃ ಕೃತ್ವಾ ಮಹಾನಾದಂ ಸಾ ವೈ ಲಂಕಾ ಭಯಾವಹಂ ತಲೇನ ವಾನರ ಶ್ರೇಷ್ಠಂ ತಾಡಯಾಮಾಸ ವೇಗಿತ. ಅವಳಿಗೆ ಕೋಪ ಈಗ ಉಕ್ಕೇರಿದೆ. ಭಯಂಕರವಾಗಿ ಕೂಗುತ್ತಾ ಮುಂದೆ ನುಗ್ಗಿ ತನ್ನ ಕೈಯಿಂದ ಹನುಮಂತನಿಗೆ ಒಂದು ಬಲವಾದ ಏಟನ್ನು ಕೊಟ್ಟಿದ್ದಾಳೆ. ತತಸ್ಸ ಕಪಿಶಾರ್ದೂಲೋ ಲಂಕಯಾ ತಾಡಿತೋ ವೃಷಂ ನನಾದ ಸುಮಹಾನಾದಂ ವೀರ್ಯವಾನ್ ಪವನಾತ್ಮಜಃ. ಹನುಮಂತ ದೇವರಿಗೆ ಈಗ ಸಿಟ್ಟು ಬಂತು. ಅವರು ಕೂಡ ಪ್ರತಿಯಾಗಿ ಘರ್ಜನೆ ಮಾಡಿ ತನ್ನ ಎಡಗೈ ಮುಷ್ಟಿಯನ್ನು ಮಾಡಿ ಒಮ್ಮೆ ಅವಳನ್ನು ಗುದ್ದುತ್ತಾನೆ. ತತಸ್ಸಂವರ್ತಯಾಮಾಸ ವಾಮಹಸ್ತಸ್ಯ ಸೋಗುಲೀಃ ಮುಷ್ಟಿನಾಭಿರ್ಜಗಾನೈನಾಂ ಹನುಮಾನ್ ಕ್ರೋಧಮೂರ್ಛಿತಃ.
ಸ್ತ್ರೀ ಚೇತಿ ಮನ್ಯಮಾನೇನ ನಾತಿ ಕ್ರೋಧ ಸ್ವಯಂ ಕೃತಃ ಸಾತು ತೇನ ಪ್ರಹಾರೇಣ ವಿಹ್ವಲಾಂಗೀ ನಿಶಾಚರಿ. ಹನುಮಂತೇವರು ಸುಮ್ಮನೆ ಎಡಗೈಯಲ್ಲಿ ಒಂದು ನಿಧಾನವಾಗಿ ಒಂದು ಪೆಟ್ಟು ಕೊಟ್ಟಿದ್ದಕ್ಕೆ ಅವಳು ನೆಲದ ಮೇಲೆ ಕುಸಿದು ಬಿದ್ದು ಹೋಗ್ತಾಳೆ. ಅಯ್ಯೋ ಹೆಂಗಸಲ್ವಾ, ಸುಮ್ಮನೆ ಹೆಂಗಸನ್ನು ಯಾಕೆ ಸಾಯಿಸಬೇಕು ಅಂತ ಮನಸ್ಸು ಕರಗಿ ಅವರು ಸುಮ್ಮನೆ ಆಗಿಬಿಡ್ತಾರೆ, ಕೊಲ್ಲಿಕ್ಕೆ ಹೋಗೋದಿಲ್ಲ. ಆಗ ಪಪಾತ ಸಹಸಾ ಭೂಮೋ ವಿಕೃತಾನನ ದರ್ಶನಾತ್ ತತಸ್ತು ಹನುಮಾನ್ ಪ್ರಾಜ್ಞಸ್ತಾಂ ದೃಷ್ಟ್ವಾ ವಿನಿಪಾತಿತಾಂ ಕೃಪಾಂ ಚಕಾರ ತೇಜಸ್ವಿ ಮನ್ಯಮಾನ ಸ್ತ್ರೀಯಂ ತುತಾಂ ತಥೋ ವೈ ಭೃಶಸಂವಿಘ್ನಾಲಂಕಾ ಸಹ ಗದ್ಗದಾಕ್ಷರಂ. ಅತ್ಯಂತ ಗದ್ಗದವಾದ ಮಾತುಗಳಿಂದ ಅಳತಾ ಆ ಲಂಕಾದೇವತೆ ಮಾತನಾಡ್ತಾಳೆ ಹನುಮಂತನ ಬಳಿ. ಈಗ ಜೋರು ಧ್ವನಿಯಲ್ಲಿ ಮಾತಾಡಲ್ಲ, ನಿಧಾನವಾಗಿ ಮಾತಾಡ್ತಾಳೆ. ಉವಾಚ ಗರ್ವಿತಂ ವಾಕ್ಯಂ ಹನುಮಂತಂ ಪ್ಲವಂಗಮಂ ಪ್ರಸೀದು ಸುಮಹಾಬಾಹೋತ್ರಾಯ ಸ್ವಹರಿ ಸತ್ತಮ. ನಿಧಾನವಾಗಿ ಮಾತಾಡ್ತಾಳೆ. ವಾನರೋತ್ತಮ, ನನ್ನನ್ನು ಕಾಪಾಡು, ನನ್ನನ್ನು ರಕ್ಷಣೆ ಮಾಡು. ಯಾವತ್ತೂ ಕೂಡ ಸಾತ್ವಿಕರು ಪರಾಕ್ರಮಿಗಳು ಧರ್ಮವನ್ನು ಮೀರಿ ಹೋಗೋದಿಲ್ಲ. ನಾನು ಬೇರೆ ಯಾರೂ ಅಲ್ಲ, ನಾನೆಲ್ಲ ಸಾಕ್ಷಾತ್ ಲಂಕಾದೇವತೆ. ನೀನು ಬಲಶಾಲಿಯಾಗಿದೆ, ನನ್ನನ್ನು ನೀನು ಸೋಲಿಸಿಬಿಟ್ಟಿದೆ ಒಂದೇ ಮಾತಿನಿಂದ. ನಾನು ನಿನಗೊಂದು ಸತ್ಯವಾದ ವಿಷಯವನ್ನು ಹೇಳ್ತೀನಿ, ಕೇಳು. ಸಮಯೇ ಸೌಮ್ಯ ತಿಷ್ಠಂತಿ ಸತ್ವವಂತೋ ಮಹಾಬಲಾಹಂ ತು ನಗರೀ ಲಂಕಾ ಸ್ವಯಮೇವ ಪ್ಲವಂಗಮ ಅಂತ ಹೇಳಿದ್ಲು. ಆಮೇಲೆ ನಿರ್ಜಿತಾಹಂ ತ್ವಯಾ ವೀರ ವಿಕ್ರಮೇಣ ಮಹಾಬಲ ಇದಂ ಚ ತಥ್ಯಂ ಶೃಣು ವೈ ಬ್ರುವತ್ಯಾ ಮೇ ಹರೀಶ್ವರ. ನಿನಗೆ ನಾನೊಂದು ಸತ್ಯವಾದ ಮಾತನ್ನು ಹೇಳ್ತೀನಿ, ಕೇಳು ಅಂತ ಹೇಳಿದ್ಲು. ಸ್ವಯಂಭುವಾ ಪುರಾ ದತ್ತಂ ವರದಾನಂ ಯಥಾ ಮಮ ಯದಾ ತ್ವಾಂ ವಾನರ ಕಶ್ಚಿತ್ ವಿಕ್ರಮಾನ್ ವಶಮಾನಯೇತ್. ಹಿಂದೆ ಚತುರ್ಮುಖ ಬ್ರಹ್ಮದೇವರ ವರವನ್ನು ನಾನು ಪಡೆದುಕೊಂಡಿದ್ದೀನಿ. ಆಗ ಅವರು ನನಗೆ ಹೇಳಿದ್ದಾರೆ, ಎಲ್ಲಿಯ ತನಕ ನೀನು ಒಂದು ಕಪಿಯಿಂದ ನೀನು ಸೋಲನ್ನು ಹೊಂದೋದಿಲ್ವೋ ಅಲ್ಲಿಯ ತನಕ ನಿನಗೆ ವಿಪತ್ತಿಲ್ಲ ಅಂತ ಹೇಳಿದ್ದಾರೆ. ತದಾ ತ್ವಯಾ ಹಿ ವಿಜ್ಞೇಯಂ ರಕ್ಷಸಾಂ ಭಯಮಾಗತಂ ಸಹಿ ಮೇ ಸಮಯ ಸೌಮ್ಯ ಪ್ರಾಪ್ತೋದ್ಯ ತವ ದರ್ಶನಾತ್. ಮತ್ತು ಅಚ್ಯುತ ಬ್ರಹ್ಮದೇವರು ಹೇಳಿದ್ದಾರೆ, ಲಂಕಾಪಟ್ಟಣವನ್ನು ರಕ್ಷಣೆ ಮಾಡುವಂತಹ ಶಕ್ತಿ ನಿನಗಿದೆ. ಆದರೆ ಯಾವಾಗ ಒಂದು ಕಪಿಯಿಂದ ನೀನು ಸೋಲನ್ನು ಅನುಭವಿಸ್ತೀಯೋ ಆಗ ನೀನು ರಕ್ಷಣೆ ಮಾಡ್ತಾ ಇರುವಂತಹ ಎಲ್ಲ ರಾಕ್ಷಸರಿಗೆ ವಿನಾಶಕಾಲ ಬರುತ್ತೆ ಅಂತ ಕೂಡ ಅವರು ನನಗೆ ಹೇಳಿದ್ದಾರೆ. ಸ್ವಯಂ ಭೂಮಿ ತತ್ಸತ್ಯೋ ನ ತಸ್ಯಾಸ್ತಿ ವ್ಯತಿಕ್ರಮಃ ಸೀತಾನಿಮಿತ್ತಂ ರಾಜ್ಯಸ್ಥೋ ರಾವಣಸ್ಯ ದುರಾತ್ಮನಃ. ಹೀಗೆ ಚತುರ್ಮುಖ ಬ್ರಹ್ಮದೇವರು ಯಾವ ವಿಧಾನವನ್ನು ಮಾಡಿದಾರೋ ಅದು ಯಾವತ್ತೂ ಕೂಡ ಸುಳ್ಳು ಆಗೋದೇ ಇಲ್ಲ. ಆ ರಾವಣ ಸೀತಾ ನಿಮಿತ್ತವಾಗಿ ದುರಾತ್ಮನಾಗಿದ್ದಾನೆ, ಸೀತೆಯನ್ನು ತನ್ನಲ್ಲಿ ಇಟ್ಟುಕೊಂಡು ಅತ್ಯಂತ ದುಷ್ಟನಾಗ್ತಾ ಇದ್ದಾನೆ. ರಕ್ಷಸಾಂ ಚೈವ ಸರ್ವೇಷಾಂ ವಿನಾಶ ಸಮುಪಸ್ಥಿರಾತ್ ತತ್ಪ್ರವಿಶ್ಯ ಹರಿಶ್ರೇಷ್ಠ ಪುರೀಂ ರಾವಣ ಪಾಲಿತಾಂ ವಿಧಿಸ್ವ ಸ್ವರೋಕರ್ಮಾಣಿ ಯಾನಿ ಯಾನಿ ಇಹ ವಾಂಛಸಿ. ನೋಡಿ, ಹನುಮಂತ ದೇವರು ತನ್ನ ಪರಿಚಯ ತಾನು ಮಾಡಿಕೊಂಡೇ ಇಲ್ಲ, ಮತ್ತು ಸಣ್ಣ ಬೆಕ್ಕಿನ ರೂಪವನ್ನು ತೆಗೆದುಕೊಂಡಿದ್ದಾರೆ. ಆದರೂ ಲಂಕಾದೇವತೆಗೆ ಅಷ್ಟು ಇಂಟ್ಯೂಷನ್ನು, ಅಷ್ಟು ವಿಷಯಗಳು ಗೊತ್ತಾಗ್ತಾ ಇದೆ. ಅವಳ ಶಕ್ತಿ ಸಾಮರ್ಥ್ಯ ಹೇಗಿರಬೇಕು. ಅವಳು ಹೇಳ್ತಾಳೆ, ನೋಡು, ಈಗ ನೀನು ಬಂದಿದೆ, ನೀನು ಹೋಗು, ಯಥೇಚ್ಛವಾಗಿ ಲಂಕಾಪಟ್ಟಣವನ್ನೆಲ್ಲ ನೀನು ನೋಡು. ಇಲ್ಲಿರುವಂಥ ಎಲ್ಲ ರಾಕ್ಷಸರಿಗೆ ವಿನಾಶಕಾಲ ಬಂದಿದೆ, ರಾವಣ ದುರಾತ್ಮನಾಗಿದ್ದಾನೆ. ನೀನು ಏನು ಯಾವ ಉದ್ದೇಶಕ್ಕೋಸ್ಕರ ನೀನು ಇಲ್ಲಿ ಬಂದಿದೆ, ನಿನ್ನ ಎಲ್ಲ ಕಾರ್ಯಗಳು ಕೂಡ ಈಡೇರಲಿ, ಹೋಗು, ನಿನಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾಳೆ. ಆ ರಾಕ್ಷಸರಿಗಿರುವ ಶಕ್ತಿ ನಮ್ಗಳಿಗಿಲ್ಲ ಇವತ್ತಿನ ದಿವಸ ಅಂತ. ಪ್ರವಿಶ್ಯ ಶಾಪೋಪಹತಾಂ ಹರೀಶ್ವರ ಪುರೀಂ ಶುಭಾಂ ರಾಕ್ಷಸ ಮುಖ್ಯ ಪಾಲಿತಾಂ ದಿದೃಕ್ಷಯಾ ತ್ವಂ ಜನಕಾತ್ಮಜಾ ಸತಿಂ ವಿಮಾರ್ಗ ಸರ್ವತ್ರ ಗತೋ ಯಥಾ ಸುಖಂ. ಹಿಂದೊಮ್ಮೆ ರಾವಣ ನಂದಿಯನ್ನು ಧಿಕ್ಕಾರ ಮಾಡಿ ಹಾಸ್ಯ ಮಾಡಿದ್ದ. ಆಗ ನಂದಿ ಕೋಪವನ್ನು ಹೊಂದಿ ನಿನ್ನ ಲಂಕಾಪಟ್ಟಣ ನಾಶವಾಗಲಿ ಎಂದು ಶಾಪವನ್ನು ಕೊಟ್ಟಿದ್ದ. ಕೊನೆಗೆ ಲಂಕಾದೇವತೆ ಬ್ರಹ್ಮನಲ್ಲಿ ಹೋಗಿ ಶರಣಾಗತಳಾಗಿದ್ಲು. ಆಗ ಬ್ರಹ್ಮದೇವರು ಬಂದು, ಒಬ್ಬ ವಾನರ ನಿನ್ನನ್ನು ಎಲ್ಲಿಯ ತನಕ ಜಯಿಸೋದಿಲ್ವೋ ಅಲ್ಲಿಯ ತನಕ ನಿನಗೆ ಲಂಕಾಪಟ್ಟಣಕ್ಕೆ ಅಸ್ತಿತ್ವ ಇರುತ್ತೆ. ಒಬ್ಬ ಕಪಿ ನಿನ್ನನ್ನು ಸೋಲಿಸಿದ ಮೇಲೆ ನಿನಗೆ ಅಸ್ತಿತ್ವ ಇರೋದಿಲ್ಲ ಅನ್ನುವಂತಹ ಒಂದು ವರವನ್ನು ನೀಡಿದರು. ಆದ್ದರಿಂದ ಈ ನಂದಿಕೇಶ್ವರನ ಶಾಪ ಈಗ ಫಲಿಸುತ್ತೆ. ಇಷ್ಟ ಬಂದ ಕಡೆ ನೀನು ಸಂಚಾರವನ್ನು ಮಾಡು ಮತ್ತು ಆ ಪತಿವ್ರತೆಯಾಗಿರುವಂತಹ ಸೀತಾ ದರ್ಶನ ಕೂಡ ನಿನಗುಂಟಾಗಲಿ ಅಂತ ಹೇಳಿಬಿಡ್ತಾಳೆ ಆ ಲಂಕಾದೇವತೆ.
ಇದು ಶ್ರೀಮದ್ ರಾಮಾಯಣೇ ಸುಂದರಕಾಂಡೇ ತೃತೀಯ ಸರ್ಗ. 3ನೇ ಸರ್ಗ ಇಲ್ಲಿಗೆ ಪರಿಸಮಾಪ್ತಿಯನ್ನು ಹೊಂದುತ್ತಾ ಇದೆ. 4ನೆಯ ಸರ್ಗ ಲಂಕಾಪಟ್ಟಣದ ಒಳಗಡೆ ಹನುಮಂತ ದೇವರ ಪ್ರವೇಶ ಹಾಗೂ ಅಲ್ಲಿರುವಂಥ ಅನೇಕ ರಾಕ್ಷಸರನ್ನು ಹನುಮಂತ ದೇವರು ನೋಡ್ತಾರೆ ಎಂಬುವಂತಹ ಕಥಾಭಾಗದ ಜೊತೆಯಲ್ಲಿ 4ನೆಯ ಸರ್ಗ ಪ್ರಾರಂಭವಾಗ್ತಾ ಇದೆ. ಸನಿರ್ಜಿತ್ಯ ಪುರೀಂ ಶ್ರೇಷ್ಠಾಂ ಲಂಕಾಂ ತಾಂ ಕಾಮರೂಪಿಣಿಂ ವಿಕ್ರಮೇಣ ಮಹಾತೇಜ ಹನುಮಾನ್ ಕಪಿಸತ್ತಮಃ. ಅತ್ಯಂತ ತೇಜಸ್ವಿಯಾಗಿರುವಂತಹ ಹನುಮಂತ ದೇವರು ಲಂಕಾದೇವತೆಯನ್ನು ಜಯಿಸಿ ಅವಳಿಂದ ಎಲ್ಲ ಮಾರ್ಗವನ್ನು ವಿಷಯಗಳನ್ನು ತಿಳಿದುಕೊಂಡು ಕೋಟೆಯ ಗೋಡೆಯಿಂದ ಹಾರಿ ಲಂಕಾಪಟ್ಟಣದ ಒಳಗಡೆ ಬರ್ತಾ ಇದ್ದಾರೆ. ಅದ್ವಾರೇಣ ಮಹಾಬಾಹು ಪ್ರಾಕಾರಂ ಅಭಿಪುಪ್ಲವೇ ನಿಶಿಲಂಕಾ ಮಹಾಸತ್ವೋ ವಿವೇಶ ಕಪಿಕುಂಜರ. ಯಾವತ್ತೂ ಕೂಡ ದ್ವಾರದಿಂದ ಪ್ರವೇಶ ಮಾಡಬಾರ್ದು. ಮುಖ್ಯ ದ್ವಾರದಿಂದ ಯಾರು ಪ್ರವೇಶ ಮಾಡಬೇಕು ಅಂದರೆ ಸಾತ್ವಿಕರು, ದೇವತಾನುಗ್ರಹವನ್ನು ಅಪೇಕ್ಷೆ ಪಡುವವರು ಮಾತ್ರ ಮುಖ್ಯ ದ್ವಾರದಿಂದ ಪ್ರವೇಶವನ್ನು ಮಾಡಬೇಕು. ಶತ್ರುಗಳು ಯಾವತ್ತೂ ಕೂಡ ಮುಖ್ಯ ದ್ವಾರದಿಂದ ಪ್ರವೇಶವನ್ನು ಮಾಡಬಾರದು. ಹಿಂಬಾಗಿಲಿನಿಂದಲೇ ಅಥವಾ ಅದ್ವಾರದಿಂದಲೇ ಪ್ರವೇಶವನ್ನು ಮಾಡಬೇಕು. ಮತ್ತು ಬಲಗಾಲನ್ನು ಇಟ್ಕೊಂಡು ಒಳಗಡೆ ಬರಬಾರ್ದು, ಎಡಗಾಲನ್ನು ಇಟ್ಕೊಂಡೇ ಬರಬೇಕು ಶತ್ರುಗಳ ಪಟ್ಟಣಕ್ಕೆ. ಹಾಗೆ ಮಾಡ್ತಾರೆ. ಅದ್ವಾರೇಣ ಬೇರೆ ಮಾರ್ಗದಿಂದ ಬರ್ತಾರೆ ಮತ್ತು ಎಡಗಾಲು ಇಟ್ಕೊಂಡು ಬರ್ತಾರೆ. ಪ್ರವಿಶ್ಯ ನಗರೀಂ ಲಂಕಾಂ ಕಪಿರಾಜಹಿತಂಕರ ಚಕ್ರೇತ ಪಾದಂ ಸವ್ಯಂ ಚ ಶತ್ರುಣಾಂ ಸತು ಮೂರ್ಧನಿ. ಎಡಗಾಲು ಇಟ್ಕೊಂಡು ಅವ್ರು ಬಂದರೆ ಹೇಗಿತ್ತು ಅಂತಂದರೆ ಶತ್ರುಗಳ ತಲೆಯ ಮೇಲೆ ಕಾಲಿಟ್ಟು ಬಂದಂತೆ ಇತ್ತು ಅಂತ. ಪ್ರವಿಷ್ಟ ಸತ್ವ ಸಂಪನ್ನೋ ನಿಶಾಯ ಮಾರುತಾತ್ಮಜ ಸ ಮಹಾಪಥಮಾಸ್ತಾಯ ಮುಕ್ತ ಪುಷ್ಪ ವಿರಾಜಿತಂ. ಹನುಮಂತ ದೇವರು ಅತ್ಯಂತ ಧೈರ್ಯಶಾಲಿಗಳಾಗಿದ್ದಾರೆ. ಆ ರಾತ್ರಿಯಲ್ಲಿ ಲಂಕಾವನ್ನು ಪ್ರವೇಶ ಮಾಡಿದ್ದಾರೆ. ಆ ರಾಜಬೀದಿಯಲ್ಲಿ ಹೂವುಗಳನ್ನು ಚೆಲ್ಲಿದ್ದಾರೆ. ಅದನ್ನು ರಾಜಬೀದಿಯಲ್ಲಿ ಅವರು ಅದ್ವಾರದಿಂದ ಬಂದು ನಡೀತಾ ಇದ್ದಾರೆ, ಹೆಜ್ಜೆಗಳನ್ನು ಹಾಕ್ತಿದ್ದಾರೆ. ತತಸ್ತುತಾಂ ಪುರೀಂ ಲಂಕಾಂ ರಮ್ಯಾಮಭೇಯೋ ಕಪಿಃ ಹಸಿತೋತ್ಕೃಷ್ಟ ನಿನದೈ ಸ್ತೂರ್ಯಘೋಷ ಪುರಸ್ಸರೈ. ರಾಕ್ಷಸರ ಅಟ್ಟಹಾಸಗಳಿಂದ ವಾದ್ಯಘೋಷಗಳಿಂದ ಆ ಲಂಕಾಪಟ್ಟಣ ತುಂಬಿ ಹೋಗಿದೆ. ಆಕಾಶದಲ್ಲಿ ವಜ್ರಮಯವಾದ ಆ ಭವ್ಯವಾದ ಭವನಗಳು ವಿರಾಜಮಾನವಾಗ್ತಾ ಇವೆ. ವಜ್ರಾಂಕುಶ ನಿಕಾಶೈಶ್ಚ ವಜ್ರಜಾಲ ವಿಭೂಷಿತೆ ಗೃಹಮುಖಿ ಪುರೀ ರಮ್ಯಾ ಬಭಾಸೆ ದ್ಯೋರಿವಾಂಬುದೈ. ಅದು ಲಂಕಾಪಟ್ಟಣ ಎಲ್ಲಿ ವಿರಾಜಮಾನವಾಗಿದೆ ಅಂದರೆ ಗಗನದಲ್ಲಿ ವಿರಾಜಮಾನವಾಗಿದೆ ಅಂತ. ಅಷ್ಟು ಎತ್ತರದ ದೊಡ್ಡ ದೊಡ್ಡ ಭವನಗಳು ಅಂತ. ಪ್ರಜ್ವಾಲ ತದಾಲಂಕಾ ರಕ್ಷೋಗಣ ಗೃಹೇ ಶುಭೈ ಸೀತಾಭ್ರ ಸದೃಶೈಶ್ಚಿತ್ರೈ ಪದ್ಮಸ್ವಸ್ತಿಕ ಸಂಸ್ಥಿತೈ. ಪದ್ಮಕ, ಸ್ವಸ್ತಿಕ, ವರ್ಧಮಾನಕ ಮೊದಲಾದ ಹೆಸರಿನ ಕಟ್ಟಡಗಳು ಅವೆಲ್ಲ. ಒಂದೊಂದು ಕಟ್ಟಡಗಳ ಹೆಸರು ಹಾಗಿತ್ತು ಅಂತ. ವರ್ಧಮಾನ ಗೃಹೇಶ್ಚಾಪಿ ಸರ್ವತಃ ಸುವಿಭೂಷಿತ ತಾಂ ಚಿತ್ರಮಾಲ್ಯಾಭರಣಾಂ ಕಪಿರಾಜಹಿತಂಕರ. ರಾಘವಾರ್ಥಂ ಚರನ್ ಶ್ರೀಮಾನ್ ದದರ್ಶ ಚನನಂದ ಚ ಭವನಾತ್ ಭವನಂ ಗಚ್ಚನ್ ದದರ್ಶ ಪವನಾತ್ಮಜಃ. ಶ್ರೀರಾಮದೇವರ ಕಾರ್ಯಕ್ಕೋಸ್ಕರ ಆ ನಗರವನ್ನು ಸುತ್ತುತ್ತಾ ಇದ್ದಾರೆ. ನಗರದ ಸೌಂದರ್ಯವನ್ನು ಪುನಃ ನೋಡಿ ಸಂತೋಷವನ್ನು ಹೊಂದುತ್ತಾ ಇದ್ದಾರೆ. ಒಂದು ಭವನದಿಂದ ಮತ್ತೊಂದು ಭವನಕ್ಕೆ ಹಾರಿ ಹಾರಿ ಹೋಗ್ತಾ ಇದ್ದಾರೆ. ವಿವಿಧಾಕೃತಿ ರೂಪಾಣಿ ಭವನಾನಿ ತತಸ್ತತಾ ಶುಶ್ರಾವು ಮಧುರಂ ಗೀತಂ ತ್ರಿಸ್ಥಾನ ಸ್ವರಭೂಷಿತಂ. ಅಲ್ಲಿ ಇಂಪಾಗಿ ಪ್ರಮದೆಯರು ಸಂಗೀತವನ್ನು ಹಾಡ್ತಾ ಇದ್ದಾರೆ. ಅವರ ಒಡ್ಯಾಣಗಳ ಸದ್ದನ್ನು, ಕಾಲುಂಗುರಗಳ ಕಾಲುಗೆಜ್ಜೆಗಳ ಮಂಜುಳ ನಾದವನ್ನು ಕೂಡ ಅವರು ಕೇಳಿದ್ದಾರೆ ಹನುಮಂತ ದೇವರು. ಸ್ತ್ರೀಣಾಂ ಮದ ಸಮೃದ್ಧಾನಾಂ ದಿವಿಜಾಪ್ಸರಸಾಮಿವ ಶುಶ್ರಾವ ಕಾಂಚೀನಿನದಂ ನೂಪುರಾಣಾಂ ಚ ನಿಸ್ವನಂ. ಎಲ್ಲ ಸ್ತ್ರೀಯರು ಮದಭರಿತರಾಗಿದ್ದಾರೆ, ಅಪ್ಸರಸೆಯರಂತೆ ಇದ್ದಾರೆ. ಸೋಪಾನ ನಿನದಾಂಶ್ಚೈವ ಭವನೇಶು ಮಹಾತ್ಮನಾಂ ಆಸ್ಫೋಟಿತ ನಿನಾದಾಂಶ್ಚ ಕ್ಷೇಲಿತಾಂಶ್ಚ ತತಸ್ತತಃ. ಅಲ್ಲಿ ಅವರು ಕಾಲನ್ನು ಒಂದು ಭಂಗಿಯಲ್ಲಿ ಹಾಕ್ತಾ ಕಾಲ್ಗೆಜ್ಜೆಯ ಶಬ್ದವನ್ನು ಮಾಡ್ತಿದ್ದಾರೆ ಮತ್ತು ಜೋರಾಗಿ ಬಾಯಿಂದ ಶಬ್ದವನ್ನು ಮಾಡ್ತಿದ್ದಾರೆ, ಕುಣಿತಾ ಇದ್ದಾರೆ, ಚಪ್ಪಾಳೆ ಹೊಡಿತಾ ಇದ್ದಾರೆ.
ಶುಶ್ರಾವ ಜಪತಾಂ ತತ್ರ ಮಂತ್ರಾನ್ ರಕ್ಷೋ ಗೃಹೇಶು ವೈ ಸ್ವಾಧ್ಯಾಯನರತಾಂಶ್ಚೈವ ಯಾತು ದಾನಾಂದದರ್ಶಸಃ. ಅಂಥ ಸಂದರ್ಭದಲ್ಲೂ ಕೂಡ ನೋಡಿ, ಕೆಲವು ರಾಕ್ಷಸರು ಜಪ ಮಾಡ್ತಿದ್ರಂತೆ, ಕೆಲವರು ವೇದಾಧ್ಯಯನ ಮಾಡ್ತಿದ್ದಾರಂತೆ, ಮತ್ತು ಕೆಲವರು ರಾವಣನನ್ನು ಪ್ರಶಂಸೆ ಮಾಡ್ತಿದ್ದಾರಂತೆ, ಕೆಲವರು ರಾಜಬೀದಿಯಲ್ಲಿ ನಿಂತು ಮಾತನಾಡ್ತಾ ಇದ್ದಾರಂತೆ. ರಾವಣಸ್ತಮ ಸಂಯುಕ್ತಾನ್ ಘರ್ಜತೋ ರಾಕ್ಷಸಾನಪಿ ರಾಜಮಾರ್ಗಂ ಸಮಾವೃತ್ಯ ಸ್ಥಿತಂ ರಕ್ಷೋ ಬಲಂ ಮಹತ್. ಇಂಥ ಲಂಕಾಪಟ್ಟಣವನ್ನು ನೋಡಿ ಅವರು ಆಶ್ಚರ್ಯಪಡ್ತಾ ಇದ್ದಾರೆ. ಏನಿದು, ಒಂದು ಕಡೆ ದೇವತಾ ಸ್ತೋತ್ರ, ಮತ್ತೊಂದು ಕಡೆ ರಾವಣ ಸ್ತೋತ್ರ ಅಂತ ಆಶ್ಚರ್ಯಪಡ್ತಿದ್ದಾರೆ. ದದರ್ಶ ಮಧ್ಯಮೇ ಗುಲ್ಮೆ ರಾಕ್ಷಸಸ್ಯ ಚರಾನ್ ಬಹೂನ್ ದೀಕ್ಷಿತಾನ್ ಜಟಿಲಾನ್ ಮುಂಡಾನ್ ಗೋಜನಾಂಬರವಾಸಸಃ. ಅನೇಕ ರಾಜದೂತರು ತಮ್ಮ ತಮ್ಮ ಕೆಲಸದಲ್ಲಿ ನಿರತರಾಗ್ತಾ ಇದ್ದಾರೆ. ಅದರಲ್ಲೂ ಕೂಡ ರಾಕ್ಷಸರಲ್ಲಿ ಕೆಲವು ಜಟಾಧಾರಿಗಳಿದ್ದಾರಂತೆ. ಆಮೇಲೆ ಇನ್ನು ಕೆಲವರು ತಲೆ ಬೋಳಿಸ್ಕೊಂಡು ಶಿಖಾ ಬಿಟ್ಟಿರೋರು ಇದ್ದಾರಂತೆ. ಇನ್ನು ಕೆಲವರು ಗೋಚರ್ಮವನ್ನು ಧಾರಣೆ ಮಾಡಿದಾರಂತೆ. ಕೆಲವರು ಅಯ್ಯೋ ನಮ್ಗೆ ಅರಿಷ್ಟ ಎಲ್ಲ ಪರಿಹಾರ ಆಗಲಿ ಅಂತ ದರ್ಭೆಯನ್ನು ಕೈಯಲ್ಲಿ ಹಿಡಿದುಕೊಂಡು ಮಂತ್ರ ಜಪ ಮಾಡ್ತಿದ್ದಾರಂತೆ. ಇನ್ನು ಕೆಲವರು ನಮ್ಮ ಶತ್ರುಗಳಿದ್ದಾರೆ ಅವ್ರನ್ನ ಕೊಲ್ಲಿಕ್ಕೆ ಅಂತ ಹೋಮ ಮಾಡ್ತಿದ್ದಾರಂತೆ. ದರ್ಭಮುಷ್ಟಿ ಪ್ರಹರಣಾನಗ್ನಿಕುಂಡಾಯುಧಾಂ ಸದಾ ಕೂಟಮುದ್ಗರಪಾಣಿಮಿಶ್ಚ ದಂಡಾಯುಧ ಧರಾನಪಿ. ರಾಕ್ಷಸರು ಅಂದರೆ ಎಲ್ಲರೂ ಏನು ನಾಸ್ತಿಕರಿರಲ್ಲ. ಏಕಾಕ್ಷಾನೇಕಕರ್ಣಾಂಶ್ಚ ಲಂಬೋದರ ಪಯೋಧರಾನ್ ಕರಾಲಾನ್ ಭುಗ್ನವಕ್ತ್ರಾಂಶ್ಚ ವಿಕಟಾನ್ ವಾಮನಾಂಸ್ತಥಾ. ಕೆಲವು ರಾಕ್ಷಸರಿಗೆ ಒಂದೇ ಕಣ್ಣು, ಕೆಲವರಿಗೆ ಒಂದೇ ಕಿವಿ, ಕೆಲವರಿಗೆ ಹೊಟ್ಟೆ ಇದೆ, ಇಷ್ಟು ಮುಂದೆ ಇದೆ, 3 ಫೀಟ್ ಇದೆ ಹೊಟ್ಟೆ. ಇನ್ನು ಕೆಲವರಿಗೆ ಹೊಟ್ಟೆ ಜೋಲಾಡ್ತಾ ಇದೆ. ಘೋರ ರೂಪವನ್ನು ಹೊಂದಿದ್ದಾರೆ. ಕೆಲವರಿಗೆ ಮುಖ ಪೂರ್ತಿ ಸೊಟ್ಟವಾಗಿದೆ, ಕೆಲವರ ದೇಹ ಕ್ವಶ್ಚನ್ ಮಾರ್ಕ್ ಥರ ಇದೆ, ಕೆಲವರು ಅತ್ಯಂತ ಕುಳ್ಳರಾಗಿದ್ದಾರೆ, ಕೆಲವರು ತುಂಬ ಎತ್ತರವಾಗಿದ್ದಾರೆ. ಧನ್ವಿನಃ ಖಡ್ಗಿನಶ್ಚೈವ ಶತಗ್ನಿ ಮುಸುಲಾಯುಧಾನ್ ಪರಿಗೋತ್ತಮ ಹಸ್ತಾಂಶ್ಚ ವಿಚಿತ್ರ ಕವಚೋಜ್ವಲಾನ್. ಇನ್ನು ಕೆಲವರು ಧನುಸ್ಸು, ಖಡ್ಗ ಮೊದಲಾದ ನಾನಾ ವಿಧವಾದ ಆಯುಧಗಳನ್ನು, ಕವಚಗಳನ್ನು ಧಾರಣೆ ಮಾಡಿದ್ದಾರೆ. ಇನ್ನು ಕೆಲವರು ಯಾವ ವಿಕಾರವೂ ಇಲ್ಲದೆ ಸಹಜ ರೀತಿಯಾಗಿದ್ದಾರೆ, ಮನುಷ್ಯರ ಥರ ಕೆಲವರಿದ್ದಾರೆ. ನಾತಿ ಸ್ಥೂಲಾನ್ ನಾತಿ ಕೃಶಾನ್ ನಾತಿ ದೀರ್ಘಾತಿರ್ಹಸ್ಸುಕಾನ್ ನಾತಿ ಗೌರಾನ್ ನಾತಿ ಕೃಷ್ಣಾನ್ ನಾತಿ ಕುಬ್ಜಾನ್ ನಾವಾಮನಾನ್. ಕೆಲವರು ಅತ್ಯಂತ ಸುಂದರರು, ಅಂದರೆ ತುಂಬ ಎತ್ತರನೂ ಇಲ್ಲ, ತುಂಬ ಕುಳ್ಳಗೂ ಇಲ್ಲ, ತುಂಬ ಚೆನ್ನಾಗಿದ್ದಾರೆ. ಕೆಲವರು ನಗರವಾಸಿಗಳು, ಕೆಲವರು ಹೂಮಾಲೆಯನ್ನು ಧಾರಣೆ ಮಾಡಿ ಸುಗಂಧವನ್ನು ಹೊಂದಿದ್ದಾರೆ, ಸುವರ್ಣಾಭರಣ ಭೂಷಿತರಾಗಿದ್ದಾರೆ. ಇಂಥವರೆಲ್ಲ ವಿಹಾರ ಮಾಡ್ತಿದ್ದಾರೆ. ವಿರೂಪಾನ್ ಬಹುರೂಪಾಂಶ್ಚ ಸ್ವರೂಪಾಂಶ್ಚ ಸುವರ್ಚಸ ಪತಾಕಾಧ್ವಜನಶ್ಚೈವ ದದರ್ಶ ವಿವಿಧಾಯುಧಾನ್. ಎಲ್ಲ ದೇಶಗಳಲ್ಲಿರುವಂತಹ ಎಲ್ಲ ವಿಧವಾದ ಜನರ ವಿಕಾರ ಮುಖಗಳೆಲ್ಲ ಒಂದೇ ಕಡೆ ಲಂಕಾಪಟ್ಟಣದಲ್ಲಿ ನೋಡಬಹುದಾಗಿದೆ. ಶಕ್ತಿವೃಕ್ಷಾಯುಧಾಂಶ್ಚೈವ ಪಟ್ಟಿ ಶಾಸನ ಧಾರಿಣ ಕ್ಷೇಪಣಿ ಪಾಶಹಸ್ತಾಂಶ್ಚ ದದರ್ಶ ಸಮಹಾಕಪಿಃ. ಅವರು ವಿವಿಧವಾದ ಆಯುಧಗಳನ್ನು ಧಾರಣೆ ಮಾಡಿದ್ದಾರೆ. ಸೃಗ್ವಿಣಸ್ತನೋಲಿಪ್ತಾಂಶ್ಚ ವರಾಭರಣಭೂಷಿತ ನಾನಾವೇಷ ಸಮಾಯುಕ್ತಾನ್ ಯಥಾ ಸ್ವೈರಗತಾನ್ ಬಹೂನ್. ಕೆಲವರು ವಿವಿಧವಾದ ಹೂಮಾಲೆಗಳನ್ನು ಧಾರಣೆ ಮಾಡಿದ್ದಾರೆ, ಸುಗಂಧವನ್ನು ಹಚ್ಚಿಕೊಂಡಿದ್ದಾರೆ, ನಾನಾ ವೇಷಗಳಿಂದ ಕೂಡಿದ್ದಾರೆ. ತೀಕ್ಷ್ಣ ಶೂಲಧರಾಂಶ್ಚೈವ ವಜ್ರಣಶ್ಚ ಮಹಾಬಲಾನ್ ಶತಸಹಸ್ರಮ ವ್ಯಗ್ರಂ ಆರಕ್ಷಂ ಮಧ್ಯಮಂ ಕಪಿಃ. ಅವರೆಲ್ಲರನ್ನೂ ಕೂಡ ನೋಡ್ತಾ ಮಹಾಸೌಧದ ಬಳಿಗೆ ಆ ಹನುಮಂತ ದೇವರು ಆಗಮಿಸಿದ್ದಾರೆ. ರಕ್ಷೋಧಿಪತಿ ನಿರ್ದಿಷ್ಟಂ ದದರ್ಶಾಂತಪುರಾಗ್ರತಃ ಸತತಾ ತದ್ಗ್ರಹಂ ದೃಷ್ಟ್ವಾ ಮಹಾಹಾಟಕತೋರಣಂ. ಅಲ್ಲಿ ಸುತ್ತ ಘೋರವಾದ ಆಯುಧಗಳನ್ನು ಧಾರಣೆ ಮಾಡಿದ ಕಾವಲುಗಾರರಿದ್ದಾರೆ, ಲಕ್ಷಾಂತರ ಸೈನಿಕರಿದ್ದಾರೆ. ಅವರೆಲ್ಲರನ್ನೂ ಕೂಡ ಹನುಮಂತ ದೇವರು ನೋಡುತ್ತಾರೆ. ಆ ಸೌಧಕ್ಕೆ ಸುವರ್ಣಮಯವಾದ ದೊಡ್ಡ ಬಾಗಿಲಿತ್ತು, ಸುತ್ತಲೂ ಕೂಡ ಬಿಳಿಯ ತಾವರೆ ಹೂಗಳು ಮತ್ತು ಒಂದು ದೊಡ್ಡ ಪರಿಘವೇ ಇತ್ತು. ರಾಕ್ಷಸೇಂದ್ರಸ್ಯ ವಿಖ್ಯಾತಂ ಅದ್ರಿಮೂರ್ಧಿ ಪ್ರತಿಷ್ಠಿತಂ ಪುಂಡರೀಕಾವತಾಂಸಾಭಿಃ ಪರಿಖಾಭಿಃ ಸಮಾವೃತಂ ಪ್ರಾಕಾರಾವೃತಮತ್ಯಂತಂ ದದರ್ಶ ಸಮಹಾಕಪಿಃ ತ್ರಿಪಿಷ್ಟಪನಿಭಂ ದಿವ್ಯಂ ದಿವ್ಯನಾದವಿನಾದಿತಂ ವಾಜಿಹೇಷಿತಸಂಘುಷ್ಟಂ ನಾದಿತಂ ಭೂಷಣೈಸ್ತದಾ ರಥೈರ್ಯಾನೈರ್ವಿಮಾನೈಶ್ಚ
ತಥಾ ಗಜಹೈ ಶುಭೈಃ. ಆ ಪರಿಖೆಯ ಆ ಕಡೆ ವಿಶಾಲವಾದ ಒಂದು ಪಾಗಾರ ಇದೆ. ಆ ಭವನ ಸ್ವರ್ಗಲೋಕಕ್ಕೆ ಸದೃಶವಾಗಿದೆ, ದಿವ್ಯವಾಗಿದೆ, ಮನೋಹರವಾದ ಧ್ವನಿಗಳಿಂದ ಕೂಡಿದೆ. ಒಂದು ಕಡೆ ಕುದುರೆಗಳ ಹೇಂಕಾರ ಕೇಳಿಸ್ತಾ ಇದೆ, ಇನ್ನೊಂದು ಕಡೆ ಸ್ತ್ರೀಯರ ಆಭರಣ ಧ್ವನಿ ಕೇಳಿಸ್ತಾ ಇದೆ. ಎಲ್ಲಿ ನೋಡಿದ್ರೂ ಕೂಡ ರಥಗಳು, ಪಲ್ಲಕ್ಕಿಗಳು, ವಿಮಾನಗಳು, ಆನೆಗಳು, ಕುದುರೆಗಳು ತುಂಬಿ ಹೋಗಿವೆ. ವಾಜಿಹೇಷಿತ ಸಂಗುಷ್ಟಂ ನಾದಿತಂ ಭೂಷಣೇ ಸದಾ ರಥೇರ್ಯಾನೇರ್ವಿಮಾನೇಶ್ಚ ತಥಾ ಗಜಹೈ ಶುಭೈಃ ಇಂಥದ್ದನ್ನೆಲ್ಲ ನೋಡ್ತಾರೆ. ವಾರಣೇಶ್ಚ ಚತುರ್ದಂತೈಃ ಶ್ವೇತಾಭ್ರನಿಚಯೋಪಮೈಃ ಭೂಷಿತಂ ರುಚಿರದ್ವಾರಂ ಮತ್ತೈಶ್ಚ ಮೃಗಪಕ್ಷಿಭಿಃ. ಅಲ್ಲಿ ಮಹಾದ್ವಾರ ಇತ್ತು. ಅಲ್ಲಿ 4 ಕೋರೆ ಹಲ್ಲುಗಳಿರುವಂತಹ ಬಿಳಿ ಆನೆಗಳಿತ್ತು. ಸುಂದರವಾದ ಮೃಗಗಳಿದ್ದವು, ಪಕ್ಷಿಗಳು ಕೂಡ ಇತ್ತು. ಇಂತಹ ರಾಕ್ಷಸರಾಜನ ಭವನವನ್ನು ಅವರು ನೋಡಿದ್ರು. ರಕ್ಷಿತಂ ಸುಮಹಾವೀರ್ಯೇ ಯಾತುಧಾನೈ ಸಹಸ್ರಶಃ. ಅಲ್ಲಿ ಸಾವಿರ ಯಾತುಧಾನರಿದ್ದಾರೆ, ಎಲ್ಲರೂ ಕೂಡ ಮಹಾವೀರ್ಯವಂತರಾಗಿದ್ದಾರೆ. ರಾಕ್ಷಸಾಧಿಪತೇರ್ಗುಪ್ತಂ ಆವಿವೇಶ ಗೃಹಂ ಕಪಿಃ. ಇಂತಹ ದೊಡ್ಡ ರಾಕ್ಷಸನ ಮನೆಗೆ ಆ ಕಪಿ, ಪುಟ್ಟ ಬೆಕ್ಕಿನಂತೆ ರೂಪವನ್ನು ತಾಳಿರುವಂತಹ ಕಪಿ ಪ್ರವೇಶವನ್ನು ಮಾಡ್ತಾರೆ. ಸ ಹೇಮಜಾಂಬೂನದ ಚಕ್ರಪಾಲಂ ಮಹಾರ್ಹ ಮುಕ್ತಾ ಮಣಿಭೂಷಿತಾಂತಂ ಪರಾರ್ಧ್ಯಕಾಲಾಗರುಚಂದನಾಕ್ತಂ ಸರಾವಣಾಂತಃ ಪುರಮಾವಿವೇಶ. ಸುವರ್ಣದ ಪ್ರಾಕಾರ, ಮುತ್ತಿನ ಮಣಿಗಳ ಗೋಡೆಗಳು, ಅಗರು ಚಂದನಗಳ ಸುಗಂಧ, ಇಂತಹ ಅದ್ಭುತವಾದ ಪ್ರಾಕಾರದ ಒಳಗಡೆ ಹನುಮಂತ ದೇವರು ಪ್ರವೇಶವನ್ನು ಮಾಡಿದ್ರು ಎಂಬಲ್ಲಿಗೆ 4ನೆಯ ಸರ್ಗ ಪರಿಸಮಾಪ್ತವಾಗಿದೆ. ಮುಂದೆ 5ನೆಯ ಸರ್ಗ. ಆ ಸೀತಾದೇವಿಯನ್ನು ಕಾಣದ ಹನುಮಂತ ದೇವರಿಗೆ ಉಂಟಾಗಿರುವಂತಹ ದುಃಖದ ವರ್ಣನೆ ಈ ಸರ್ಗದಲ್ಲಿ ಇದೆ. ತತಸ್ಯ ಮಧ್ಯಂ ಗತಮಂಶುಮಂತಂ ಜ್ಯೋತ್ಸ್ನಾಮಿತಾಂತಂ ಮಹದದ್ವಂತಂ ದದರ್ಶ ಧೀಮಾನ್ ದಿವಿ ಭಾನುಮಂತಂ ಗೋಷ್ಠೇ ವೃಷಂ ಮತ್ತಮಿವ ಭ್ರಮಂತಂ. ರಾವಣನ ಅರಮನೆಗೆ ಬರ್ತಿರಬೇಕಾದ್ರೆ ಆಗ ನಡುರಾತ್ರಿ ಆಗಿದೆ, ಮಧ್ಯರಾತ್ರಿ 12 ಗಂಟೆ. ಚಂದ್ರ ಬೆಳದಿಂಗಳನ್ನು ಚೆಲ್ಲುತ್ತಾ ಗಗನ ತಲದಲ್ಲಿ ವಿರಾಜಮಾನನಾಗಿದ್ದಾನೆ. ನಕ್ಷತ್ರಗಳ ಮಧ್ಯದಲ್ಲಿ ವಿರಾಜಿಸ್ತಾ ಇದ್ದಾನೆ. ಹಸುಗಳ ಮಧ್ಯದಲ್ಲಿ ಗೂಳಿ ಹೇಗೆ ಸಂಚರಿಸುತ್ತೋ ಹಾಗೆ ಚಂದ್ರ ಕಾಣಿಸ್ತಾ ಇದ್ದಾನೆ. ಲೋಕಸ್ಯ ಪಾಪಾನಿ ವಿನಾಶಯಂತಂ ಮಹೋದಧಿಂ ಚಾಪಿ ಸಮೇಧಯಂತಂ ಭೂತಾನಿ ಸರ್ವಾಣಿ ವಿರಾಜಯಂತಂ ದದರ್ಶ ಶೀತಾಂಶುಮತಾಭಿಯಾಂತಂ. ಆ ಚಂದ್ರ ಸಮುದ್ರವನ್ನು ಮುಕ್ಕೇರಿಸ್ತಾನೆ, ಸಮಸ್ತ ವಸ್ತುಗಳನ್ನು ಕೂಡ ಬೆಳಗಿಸ್ತಾನೆ. ಇಂತಹ ಶೀತ ಕಿರಣನಾಗಿರುವಂತಹ ಚಂದ್ರನ ಸೌಂದರ್ಯವನ್ನು ಹನುಮಂತ ಒಮ್ಮೆ ಕತ್ತು ಎತ್ತಿ ನೋಡ್ತಾನೆ. ಯಾಭಾತಿ ಲಕ್ಷ್ಮೀರ್ಭುವಿ ಮಂದರಸ್ಥಾ ತಥಾ ಪ್ರದೋಷೇಷು ಚ ನಾಗಸಾಗರಸ್ಥಾ ತಥೈವ ತೋಯೇಷು ಚ ಪುಷ್ಕರಸ್ಥಾ ರಾಜಸಾ ಚಾರು ನಿಶಾಕರಸ್ಥಾ. ಭೂಲೋಕದಲ್ಲಿ ಮಂದರ ಪರ್ವತಕ್ಕೂ ಪ್ರದೋಷ ಕಾಲದಲ್ಲಿರುವಂತಹ ಸಮುದ್ರಕ್ಕೂ ಹಾಗೂ ಹಗಲಿನ ಸಂದರ್ಭದಲ್ಲಿರುವಂತಹ ಕಮಲಕ್ಕೂ ಯಾವ ಸೌಂದರ್ಯವಿರುತ್ತೋ ಆ ಎಲ್ಲ ಸೌಂದರ್ಯವನ್ನು ಚಂದ್ರಮಂಡಲದಲ್ಲಿ ಹನುಮಂತ ದೇವರು ನೋಡಿದ್ರು. ಹಂಸೋ ಯಥಾ ರಾಜದ ಪಂಜರಸ್ಥ ಸಿಂಹೋ ಯಥಾ ಮಂದರ ಕಂದರಸ್ಥ ವೀರೋ ಯಥಾ ಗರ್ವಿತ ಕುಂಜರಸ್ಥಶ್ಚಂದ್ರೋಪಿ ಬಭ್ರಾಚ ತತಾಂಬರಸ್ಥಃ. ಆಕಾಶ ಮಧ್ಯದಲ್ಲಿರುವಂತಹ ಚಂದ್ರ ಬೆಳ್ಳಿಯ ಪಂಜರದಲ್ಲಿರುವಂತಹ ಹಂಸದಂತೆ ಕಂಡ, ಮಂದರ ಗುಹೆಯಲ್ಲಿರುವಂತಹ ಸಿಂಹದಂತೆ ಕಂಡ, ಮದ್ದಾನೆಯನ್ನು ಏರಿರುವಂತಹ ಒಬ್ಬ ಯೋಧನಂತೆ ಕಂಡ. ಸ್ಥಿತಃ ಕಕುದ್ಮಾನಿವ ತೀಕ್ಷ್ಣಶೃಂಗೋ ಮಹಾಚಲ ಶ್ವೇತ ಇವೋಚ್ಚ ಶೃಂಗಾ ಹಸ್ತೀವ ಜಂಬೂನದ ಬದ್ಧ ಶೃಂಗೋರ ರಾಜಚಂದ್ರ ಪರಿಪೂರ್ಣ ಶೃಂಗಃ. ಚಂದ್ರಮಂಡಲದಲ್ಲಿ ಒಂದು ಕೊಂಬು ಇರುವಂತಹ ಚಿಹ್ನೆ ಕಾಣಿಸ್ತಾ ಇತ್ತು. ಆದ್ದರಿಂದ ಚಂದ್ರನಿಗೆ ಕೊಂಬಿರುವಂತಹ ಬಿಳಿಯ ಎತ್ತಿನಂತೆ ಅವನು ಚಂದ್ರ ಕಾಣಿಸ್ತಾ ಇದ್ದ. ಶಿಖರವನ್ನು ಚಾಚಿ ನಿಂತಿರುವಂತಹ ಹಿಮಾಚಲದಂತೆ ಅವನು ಕಾಣಿಸ್ತಾ ಇದ್ದ. ಒಂದು ಸುವರ್ಣ ಆಭರಣಗಳಿಂದ ಅಲಂಕೃತವಾದ ಕೋರೆ ಹಲ್ಲನ್ನು ಹೊಂದಿರುವಂಥ ಒಂದು ಆನೆಯಂತೆ ಚಂದ್ರ ಕಾಣಿಸ್ತಾ ಇದ್ದ.
ವಿನಷ್ಟಶೀತಾಂಬುತುಷಾರಪಂಕೋ ಮಹಾಗ್ರಹಗ್ರಾಹ ವಿನಷ್ಟಪಂಕಃ ಪ್ರಕಾಶಲಕ್ಷ್ಮ್ಯಾ ಶಯನಿರ್ಮಲಾಂಕೋರರಾಜಚಂದ್ರೋ ಭಗವಾನ್ ಶಶಾಂಕಃ. ಮಂಜು ಇಲ್ಲದ, ಹಿಮ ಇಲ್ಲದ ಆಕಾಶ ಎಷ್ಟು ಸ್ವಚ್ಛವಾಗಿರುತ್ತೆ ಅಲ್ವಾ. ತನ್ನಲ್ಲಿ ಇರುವಂತಹ ಸೂರ್ಯಕಿರಣದಿಂದ ಅದು ಕತ್ತಲನ್ನು ಅಡಗಿಸಿಕೊಂಡು ಅದು ಹಗಲಿನೊತ್ತಿನಲ್ಲಿ ಅದು ಶೋಭಾಯಮಾನವಾಗುತ್ತೆ. ಈಗ ಅದೇ ರೀತಿಯಾಗಿ ಚಂದ್ರನ ಪ್ರಕಾಶದಿಂದ ದಿಕ್ಕುಗಳೆಲ್ಲವೂ ಕೂಡ ಪ್ರಕಾಶಮಾನವಾಗಿತ್ತು. ಶಿಲಾತಲಂ ಪ್ರಾಪ್ಯ ಯಥಾ ಮೃಗೇಂದ್ರೋ ಮಹಾರಣಂ ಪ್ರಾಪ್ಯ ಯಥಾ ಗಜೇಂದ್ರ ರಾಜ್ಯಂ ಸಮಾಸಾದ್ಯ ಯಥಾ ನರೇಂದ್ರಸ್ತಥಾ ಪ್ರಕಾಶೋ ವಿರರಾಜಚಂದ್ರ. ಪರ್ವತದ ಒಂದು ಬಂಡೆಯನ್ನು ಒಂದು ಸಿಂಹ ಹತ್ತಿ ನಿಂತಿರುತ್ತೆ. ರಣಭೂಮಿಯನ್ನು ಒಂದು ಗಜರಾಜ ನುಗ್ಗಿ ಪ್ರವೇಶ ಮಾಡಿರ್ತಾನೆ. ತನ್ನ ರಾಜ್ಯದಲ್ಲಿ ಮಹಾರಾಜ ಅಹಂಕಾರದಿಂದ ನಿಂತಿರ್ತಾನೆ. ಹಾಗೆ ಚಂದ್ರ ಕಂಡ. ಸಿಂಹದಂತೆ, ಗಜರಾಜನಂತೆ, ಮಹಾರಾಜನಂತೆ ಅವನು ಕಾಣಿಸ್ತಾನೆ ಆಕಾಶದಲ್ಲಿ ಹನುಮಂತ ದೇವರಿಗೆ. ಪ್ರಕಾಶಚಂದ್ರೋದಯ ನಷ್ಟದೋಷ ಪ್ರವೃದ್ಧ ರಕ್ಷ ಪಿಶಿತಾಶದೋಷ ರಾಮಾಭಿರಾಮೇ ರಿತಚಿತ್ತದೋಷ ಸ್ವರ್ಗಪ್ರಕಾಶೋ ಭಗವಾನ್ ಪ್ರದೋಷ. ಎಲ್ಲಿ ನೋಡಿದ್ರೂ ಅಲ್ಲಿ ಬೆಳದಿಂಗಳು. ರಾಕ್ಷಸರು ವಿಹಾರ ಮಾಡುವಂತಹ ಕಾಲ. ಪ್ರೇಮಿಗಳು ಪರಸ್ಪರ ಪ್ರಣಯವನ್ನು ಮಾಡಿಕೊಂಡು ಶಾಂತರಾಗುವಂತಹ ಸಮಯ ಮಧ್ಯರಾತ್ರಿ ಕಾಲ. ರಾತ್ರಿ ಎಲ್ಲರಿಗೂ ಕೂಡ ಸ್ವರ್ಗ ಸುಖವನ್ನು ಅನುಭವಿಸುವಂತಹ ಕಾಲ. ಹೀಗೆ ಎಲ್ಲರಿಗೂ ಸುಖವನ್ನು ನೀಡುವಂತಹ ಚಂದ್ರನನ್ನು ನೋಡಿದ ಹನುಮಂತ. ತಂತ್ರಿ ಸ್ವನಃ ಕರ್ಣಸುಖ ಪ್ರವೃತ್ತ ಸ್ವಪಂತೆ ನಾರ್ಯಃ ಪತಿಭಿಃ ಸವೃತ್ತಾ ರಕ್ತಂಚರಾಶ್ಚಾಪಿ ತಥಾ ಪ್ರವೃತ್ತ ವಿಹರ್ತುಮತ್ಯದ್ಭುತ ರೌದ್ರವೃತ್ತಾ. ತಂತ್ರಿ ವಾದ್ಯಗಳು ಅಂದರೆ ತಂತಿಯ ವಾದ್ಯಗಳು, ವೀಣೆ ಮೊದಲಾದವುಗಳ ಇಂಪಾದನಾದ ಆಗ ಕೇಳಿಸ್ತಾ ಇತ್ತು. ಸ್ತ್ರೀಯರು ತಮ್ಮ ಗಂಡಂದಿರ ಜೊತೆಯಲ್ಲಿ ಆ ತಂತಿ ವಾದ್ಯಗಳನ್ನು ನುಡಿಸಿ ಮಲಗಿಕೊಳ್ಳುವಂತಹ ಸಮಯ ಬಂದಿದೆ. ಕೆಲವು ರಾಕ್ಷಸರು ಮಾತ್ರ ಕೆಟ್ಟ ಕೆಲಸಗಳಲ್ಲಿ ಅವರು ವಿಹಾರವನ್ನು ಮಾಡ್ತಿದ್ದಾರೆ. ಮತ್ತ ಪ್ರಮತ್ತಾನೇ ಸಮಾಕುಲಾನಿ ರಥಾಶ್ವಭದ್ರಾಸನ ಸಂಕುಲಾನಿ ವೀರಶ್ರಿಯಾ ಚಾಪಿ ಸುಮಾಕುಲಾನಿ ದದರ್ಶ ಧೀಮಾಂಸ ಕಪಿಃಕುಲಾನಿ. ಭೋಗವಿಲಾಸಗಳಿಂದ ಯಾವ ಪ್ರಣಯ ಜನರು ಮದವನ್ನು ಹೊಂದಿದ್ದಾರೆ, ರಥ, ಅಶ್ವ, ಸ್ವರ್ಣಪೀಠ ಮೊದಲಾದ ಸಾಮಗ್ರಿಗಳಿಂದ ಅವರ ಮನೆಗಳು ತುಂಬಿ ಹೋಗಿವೆ. ಇಂಥ ಭವನಗಳ ಒಳಗಡೆ ಹನುಮಂತ ದೇವರು ಹೋಗಿ ಎಲ್ಲವನ್ನೂ ಕೂಡ ನೋಡ್ತಿದ್ದಾರೆ. ಪರಸ್ಪರಂ ಚಾಧಿಕಮಾಕ್ಷಿಪಂತಿ ಭುಜಾಂಶ್ಚ ಪೀನಾನಧಿವಿಕ್ಷಿಪಂತಿ ಮತ್ತ ಪ್ರಲಾಪಾನಧಿವಿಕ್ಷಿಪಂತಿ ಮತ್ತಾನಿ ಚಾನ್ಯೋನ್ಯಮಧಿಕ್ಷಿಪಂತಿ. ಅಲ್ಲಿ ಕೆಲವರು ರಾಕ್ಷಸರು ವಾಗ್ವಾದ ಮಾಡ್ತಿದ್ದಾರೆ. ಕೆಲವರು ಅತ್ಯಂತ ದಷ್ಟಪುಷ್ಟವಾದ ಭುಜಗಳನ್ನು ಇನ್ನೊಬ್ಬರ ಮೇಲೆ ಭುಜವನ್ನು ಹಾಕಿಕೊಂಡು ಮಲಗಿದ್ದಾರೆ. ಕೆಲವರು ಹುಚ್ಚಾಗಿ ಕೂಗಾಡ್ತಾ ಇದ್ದಾರೆ. ಕೆಲವರು ಪರಸ್ಪರ ಬೈಕೊಳ್ತಾ ಇದ್ದಾರೆ. ರಕ್ಷಾಂಸಿ ವಕ್ಷಾಂಸಿ ಚ ವಿಕ್ಷಿಪಂತಿ ಗಾತ್ರಾಣಿ ಕಾಂತಾಸು ಚ ವಿಕ್ಷಿಪಂತಿ ರೂಪಾಣಿ ಚಿತ್ರಾಣಿ ಚ ವಿಕ್ಷಿಪಂತಿ ದೃಢಾನಿ ಚಾಪಾನಿ ಚ ವಿಕ್ಷಿಪಂತಿ. ಕೆಲವರು ಎದೆಯನ್ನು ಚಾಚಿಕೊಂಡು ಕಾಂತೆಯರ ಮೈ ಮೇಲೆ ಕೈ ಇಡ್ತಾ ಇದ್ದಾರೆ. ಕೆಲವರು ವಿಚಿತ್ರ ವೇಷವನ್ನು ಧಾರಣೆ ಮಾಡಿ ಬಿಲ್ಲನ್ನು ಮಿಡಿತಾ ಇದ್ದಾರಂತೆ. ದದರ್ಶಕಾಂತಾಶ್ಚ ಸಮಾಲಪಂತ್ಯಸ್ತಥಾ ಪರಾಸ್ತತ್ರ ಪುನಃ ಸ್ವಪಂತ್ಯಃ ಸುರೂಪಭಕ್ತ್ರಾಶ್ಚ ತಥಾ ಹಸಂತ್ಯಃ ಕ್ರುದ್ಧಾಃ ಪರಾಶ್ಚಾಪಿ ವಿನಿಶ್ವಸಂತ್ಯಃ. ಕೆಲವು ರಾಕ್ಷಸ ಸ್ತ್ರೀಯರು ಸರಸ ಸಲ್ಲಾಪದಲ್ಲಿ ತೊಡಗಿದ್ದಾರೆ. ಕೆಲವರು ನಿದ್ರೆ ಮಾಡ್ತಾ ಇದ್ದಾರೆ. ಕೆಲವರು ನಗುತ್ತಾ ಇದ್ದಾರೆ. ಇನ್ನು ಕೆಲವರು ಕೋಪವನ್ನು ಹೊಂದುತ್ತಾ ಇದ್ದಾರೆ. ಕೆಲವರು ನಿಟ್ಟುಸಿರು ಬಿಡ್ತಾ ಇದ್ದಾರೆ. ಮಹಾಗಜೈಶ್ಚಾಪಿ ತಥಾ ನದದ್ಭಿಃ ಸುಪೂಜಿತೈಶ್ಚಾಪಿ ತಥಾ ಸುಸದ್ಭಿಃ ರರಾಜವೀರೈಶ್ಚ ವಿನಿಶ್ವಸದ್ಭಿಃ ಹೃದೋ ಭುಜಂಗೈರಿವ ನಿಶ್ವಸದ್ಭಿಃ. ಅಲ್ಲಿ ಕೆಲವು ಆನೆಗಳು ಕೂಗುತ್ತಾ ಇವೆ. ನಗರದಲ್ಲಿ ಅನೇಕರು ಗೌರವಾನ್ವಿತ ಸಜ್ಜನರು ಕೂಡ ಇದ್ದಾರೆ. ಅವರು ತುಂಬ ಸಜ್ಜನಿಕೆಯಲ್ಲಿ ಮಲಗಿದ್ದಾರೆ. ಇನ್ನು ಕೆಲವರು ನಮಗೆ ಯುದ್ಧ ಮಾಡಲಿಕ್ಕೆ ಸರಿಯಾದ ಪ್ರತಿವೀರರು ಸಿಗ್ತಾ ಇಲ್ಲ ಅಂತ ಚಿಂತೆಯಿಂದ
ಸರ್ಪಗಳಂತೆ ಬುಸುಗುಡ್ತಾ ಇದ್ದಾರಂತೆ ರಾತ್ರಿ ಕಾಲದಲ್ಲಿ. ಬುದ್ಧಿಪ್ರಧಾನಾನ್ ರುಚಿರಾಭಿಧಾನಾನ್ ಸಂಶದ್ಧಧಾನಾನ್ ಜಗತಃ ಪ್ರಧಾನಾನ್ ನಾನಾವಿಧಾನಾನ್ ರುಚಿರಾಭಿಧಾನಾನ್ ದದರ್ಶ ತಸ್ಯಾಂ ಪುರಿಯಾತು ಧಾನಾನ್. ನನಂದ ದೃಷ್ಟ್ವಾ ಚ ಸತಾನ್ ಸ್ವರೂಪಾನ್ ನಾನಾಗುಣಾನಾತ್ಮಗುಣಾನುರೂಪಾನ್ ವಿದ್ಯೋತಮಾನಾನ್ ಸತತಾನುರೂಪಾನ್ ದದರ್ಶ ಕಾಂಶ್ಚಿಚ್ಚ ಪುನರ್ವಿರೂಪಾನ್. ಕೆಲವು ರಾಕ್ಷಸರು ಅತ್ಯಂತ ಬುದ್ಧಿಶಾಲಿಗಳು, ಕೆಲವರು ತುಂಬ ಒಳ್ಳೆಯ ವಾಗ್ಮಿಗಳು, ಕೆಲವರು ಆಸ್ತಿಕರು, ಕೆಲವರು ಒಳ್ಳೆಯ ಹೆಸರನ್ನು ಇಟ್ಕೊಂಡಿರೋರು, ಕೆಲವರು ರೂಪಶಾಲಿಗಳು, ರೂಪಕ್ಕೆ ಅನುಗುಣವಾಗಿ ಒಳ್ಳೆಯ ಶೀಲವನ್ನು ಇಟ್ಕೊಂಡಿರೋರು. ಇಂಥ ಸಾತ್ವಿಕರನ್ನು ಕೂಡ ಹನುಮಂತ ದೇವರು ನೋಡ್ತಾರೆ, ನೋಡಿ ತುಂಬ ಸಂತೋಷವನ್ನು ಕೂಡ ಹೊಂದುತ್ತಾರೆ. ಇಲ್ಲೂ ಕೂಡ ಸಾತ್ವಿಕರಿದ್ದಾರೆ ಎನ್ನುವಂಥ ಸಂತೋಷ ಅವರಿಗೆ ಉಂಟಾಗುತ್ತೆ. ತಥೋವರಾರ್ಹ ಸುವಿಶುದ್ಧ ಭಾವಾಸ್ತೇಷಾಂ ಸ್ತ್ರೀಯಸ್ತತ್ರ ಮಹಾನುಭಾವಾಃ ಪ್ರಿಯೇಷು ಪಾನೇಷು ಚ ಸಕ್ತ ಭಾವಾ ದದರ್ಶ ತಾರಾ ಇವ ಸುಪ್ರಭಾವಾಃ. ತಮ್ಮ ಪ್ರಿಯರಲ್ಲಿ ಶುದ್ಧವಾದ ಪ್ರೇಮವನ್ನು ಇಟ್ಟುಕೊಂಡಿರುವಂತಹ ಕೆಲವು ಸ್ತ್ರೀಯರು ಇದ್ದಾರೆ. ಪ್ರಿಯರಲ್ಲಿಯೂ ಕೂಡ ಮದ್ಯಪಾನದಲ್ಲಿ ಆಸಕ್ತಿಯನ್ನು ತೋರಿಸುವವರಿದ್ದಾರೆ. ಮತ್ತು ನಕ್ಷತ್ರಗಳಂತೆ ಶೋಭಿಸ್ತಾ ಇರುವಂತಹ ಶೀಲವತಿಯರಾದ ಸುಂದರ ತರುಣಿಯರಿದ್ದಾರೆ. ಇವರೆಲ್ಲರನ್ನೂ ಕೂಡ ಆಂಜನೇಯ ನೋಡಿದಾನೆ. ಶ್ರಿಯಾಜ್ವಲಂತೀ ಸ್ತ್ರಪಯೋಪಗೂಢ ನಿಶೀತಕಾಲೇ ರಮಣೋಪಗೂಢಾ ದದರ್ಶ ಕಾಶ್ಚಿತ್ ಪ್ರಮದೋಪಗೂಢ ಯಥಾ ವಿಹಂಗ ಕುಸುಮೋಪಗೂಢ. ಕೆಲವು ಸ್ತ್ರೀಯರು ತಮ್ಮ ಪ್ರಿಯತಮರಿಂದ ಗಾಢವಾಗಿ ಆಲಂಗಿತರಾಗಿದ್ದಾರೆ, ನಾಚಿಕೊಳ್ತಿದ್ದಾರೆ. ಹೂಗಳ ಮಧ್ಯದಲ್ಲಿ ಓಡಾಡುವಂತಹ ಹೆಣ್ಣು ದುಂಬಿಗಳಂತೆ ಆನಂದ ಪರವಶರಾಗಿದ್ದಾರೆ. ಅನ್ಯಾ ಪುನರ್ಹಮ್ಯ ತಲೋಪವಿಷ್ಟಾಸ್ತತ್ರ ಪ್ರಿಯಾಂಕೇಶು ಸುಖೋಪವಿಷ್ಟಾ ಭರ್ತುಪ್ರಿಯಾ ಧರ್ಮಪರಾ ನಿವಿಷ್ಟಾ ದದರ್ಶ ಧೀಮಾನ್ ಮದನಾಭಿವಿಷ್ಟಾ. ಕೆಲವು ಪತಿವ್ರತೆ ಸ್ತ್ರೀಯರು ಉಪ್ಪರಿಗೆಗಳಲ್ಲಿ ತಮ್ಮ ಗಂಡಂದಿರ ಬಳಿ ಕುಳಿತು ಆನಂದದಿಂದ ಮನ್ಮಥಾವಿಷ್ಟರಾಗಿದ್ದಾರೆ. ಅಪ್ರಾವೃತಾ ಕಾಂಚನ ರಾಜವರ್ಣಾ ಕಾಶ್ಚಿತ್ ಪರಾರ್ಧ್ಯಸ್ತಪನೀಯವರ್ಣಾ ಪುನಶ್ಚ ಕಾಶ್ಚಿತ್ ಶಶಲಕ್ಷ್ಮ್ಯವರ್ಣಾ ಕಾಂತಪ್ರಹೀಣ ರುಚಿರಾಂಗವರ್ಣಾ. ಕೆಲವು ಸ್ತ್ರೀಯರು ಮೇಲಿನ ಹೊದಿಗೆಯನ್ನು ತೆಗೆದು ಹಾಕಿದ್ದಾರೆ. ಸುವರ್ಣ ರೇಖೆಯಂತೆ ಅವರ ಮೈಬಣ್ಣ ಮಿಂಚುತ್ತಾ ಇದೆ. ಕೆಲವರು ಪತಿ ಇಲ್ಲ ಎಂಬ ವಿರಹ ದುಃಖದಿಂದ ಬಿಳಿಚಿಕೊಂಡು ಬಿಟ್ಟಿದ್ದಾರೆ. ತತಃ ಪ್ರಿಯಾನ್ ಪ್ರಾಪ್ಯ ಮನೋಭಿರಾಮಾನ್ ಸುಪ್ರೀತಿಯುಕ್ತ ಪ್ರಸಮೀಕ್ಷ ರಾಮಾಃ ಗೃಹೇಶು ಹೃಷ್ಟಾ ಪರಮಾಭಿರಾಮ ಹರಿಪ್ರವೀರ ಸದದರ್ಶ ರಾಮಾಃ. ಮನೆಗಳಲ್ಲಿ ತಮ್ಮ ಪ್ರಿಯರಾದ ಗಂಡಂದಿರ ಜೊತೆ ಹರ್ಷವನ್ನು ಅನುಭವಿಸ್ತಾ ಇರುವಂತಹ ಅನೇಕ ಸುಂದರ ಸ್ತ್ರೀಯರನ್ನು ಕೂಡ ಹನುಮಂತ ದೇವರು ನೋಡುತ್ತಾರೆ. ಚಂದ್ರಪ್ರಕಾಶಾಶ್ಚ ಹಿ ವಕ್ತ್ರಮಾಲಾ ವಕ್ತ್ರಾಕ್ಷಿಪಾಕ್ಷ್ಮಾಶ್ಚ ಸುನೇತ್ರಮಾಲಾ ವಿಭೂಷಣಾನಾಂ ಚ ದದರ್ಶಮಾಲಾ ಶತಾರ್ಹದಾನಾಂ ಇವ ಚಾರುಮಾಲಾ. ಚಂದ್ರನಂತೆ ವಿರಾಜಿಸುವಂತಹ ಸ್ತ್ರೀಯರ ಮುಖಗಳು ಮತ್ತು ನೇತ್ರ ಪಂಕ್ತಿಗಳು, ಮಿಂಚಿನಂತೆ ಹೊಳೆಯುವಂತಹ ಆಭರಣಗಳು. ಅವರು ಹನುಮಂತ ದೇವರು ಎಲ್ಲವನ್ನು ಕೂಡ ನೋಡಿದ್ರು. ಅಂದರೆ ಒಬ್ಬೊಬ್ಬ ಸ್ತ್ರೀಯನ್ನು ಕೂಡ ಗಮನಿಸಿ ನೋಡ್ತಿದ್ದಾರೆ. ಯಾವ ಸ್ತ್ರೀ ಹೇಗಿದ್ದಾಳೆ, ಅವಳ ಆಭರಣ ಏನಿದೆ, ಅವಳು ಗಂಡನ ಜೊತೆ ಹೇಗೆ ಬದುಕ್ತಾ ಇದ್ದಾಳೆ, ಎಲ್ಲವನ್ನೂ ಗಮನಿಸಿದ್ರು. ಯಾಕೆ ಅಂತ ಮುಂದೆ ನಿಮಗೆ ಗೊತ್ತಾಗುತ್ತೆ. ನತ್ತೇವ ಸೀತಾಂ ಪರಮಾಭಿಜಾತಾಂ ಪತಿಸ್ಥಿತೆ ರಾಜಕುಲೆ ಪ್ರಜಾತಾಂ ಲತಾಂ ಪ್ರಫುಲ್ಲಾಮಿವ ಸಾಧುಜಾತಾಂ ದದರ್ಶ ತನ್ವಿ ಮನಸಾಭಿಜಾತಾಂ. ಯಾಕೆ ಹನುಮಂತ ದೇವರು ಇಷ್ಟೆಲ್ಲ ಗಮನಿಸಿ ಅದು ಪುರುಷ ಹಾಗೂ ಸ್ತ್ರೀಯರು ಸಮಾಗಮದಲ್ಲಿದ್ದಾಗ ನೋಡಿದ್ರೆ ಬ್ರಹ್ಮಚರ್ಯ ಹಾಳಾಗುತ್ತೆ. ಮತ್ತೊಬ್ಬರು ನೋಡಬಾರ್ದು, ಏಕಾಂತವಾಸವನ್ನು ನೋಡಬಾರ್ದು. ಆದರೆ ಹನುಮಂತ ದೇವರು ಧೈರ್ಯವಾಗಿ ಎಲ್ಲವನ್ನೂ ಕೂಡ ನೋಡ್ತಾರೆ. ಯಾಕೆಂದರೆ ಸೀತಾನ್ವೇಷಣೆ ಮಾಡಬೇಕು ಅಲ್ವಾ. ಸೀತಾದೇವಿ ಇಲ್ಲೆಲ್ಲಾದರೂ ಇದ್ದಾಳಾ, ಅಥವಾ ಇವಳು ಸೀತೆಯ, ಇವಳ ಆಭರಣ ನೋಡೋಣ, ಆಭರಣವನ್ನು ಗಮನಿಸೋಣ, ಸೀತಾದೇವಿ ಆಭರಣ ಇವಳಲ್ಲಿದೆಯಾ. ಈ ದೃಷ್ಟಿಯಿಂದ ಅವರು ಹನುಮಂತ ದೇವರು ಎಲ್ಲವನ್ನೂ ಕೂಡ ನೋಡ್ತಾರೆ. ಕೊನೆಗೆ ಅವರೇ ಅಂದುಕೊಳ್ತಾರೆ, ಇದು ಸಾಧ್ಯ ಇಲ್ಲ. ಸೀತಾದೇವಿ ಸತ್ಕುಲ ಪ್ರಸೂತೆ, ಆಕೆಯ ಅರಳಿದ ಬಳ್ಳಿಯಂತೆ ಕೃಷಾಂಗಿ, ಅಯೋನಿಜೆ, ಅವಳು ಇಲ್ಲಿ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಇಲ್ಲಿರೋರು ಯಾರೂ ಕೂಡ ಸೀತಾದೇವಿ ಅಲ್ಲ. ಆಕೆ ಪಾತಿವ್ರತ್ಯ ಧರ್ಮದಲ್ಲಿ ನಿರತಳಾಗಿರುವಂಥವಳು.
ಸನಾತನೆ ವರ್ತನೆ ಸನ್ನಿವಿಷ್ಟಾಂ ರಾಮೇಕ್ಷಣಾಂ ತಾಂ ಮದನಾಭಿವಿಷ್ಟಾಂ ಭರ್ತುರ್ಮನಃ ಶ್ರೀಮದನುಪ್ರವಿಷ್ಟಾಂ ಸ್ತ್ರೀಭ್ಯೋ ವರಾಭ್ಯಶ್ಚ ಸದಾ ವಿಶಿಷ್ಟಾಂ. ರಾಮನನ್ನು ಬಿಟ್ಟು ಮತ್ತೊಬ್ಬರನ್ನು ಮನಸಾಪಿ ಚಿಂತನೆ ಮಾಡುವವಳಲ್ಲ ನಮ್ಮ ತಾಯಿ ಸೀತಾದೇವಿ. ರಾಮಚಂದ್ರನ ಮನಸ್ಸಿನಲ್ಲಿ ಸದಾ ಸನ್ನಿಹಿತಳಾಗಿದ್ದಾಳೆ. ಅವಳು ಉತ್ತಮ ಸ್ತ್ರೀಯರೆಲ್ಲರಿಗಿಂತಲೂ ಉತ್ತಮಳು. ಅವಳ್ಯಾಕೆ ಇಲ್ಲಿರ್ತಾಳೆ ಅಂತ ಚಿಂತನೆಯನ್ನು ಮಾಡುತ್ತೆ. ಉಷ್ಣಾರ್ಜಿತಾಂ ಸಾನುಸೃತಾಸ್ರಕಂಠೀಂ ಪುರಾವರಾರ್ಹೋತ್ತಮ ನಿಷ್ಕಕಂಠೀಂ ಸುಜಾತಪಕ್ಷ್ಮಾಂ ಅಭಿವ್ಯಕ್ತಕಂಠೀಂ ವನೇ ಪ್ರನೃತ್ತಾಮಿವ ಲೀಲಕಂಠೀಂ. ಆ ಸೀತಾದೇವಿ ಹೇಗಿರ್ತಾಳೆ ಅಂದರೆ, ಶ್ರೀರಾಮದೇವರ ಜೊತೆಯಲ್ಲಿ ಇದ್ದಾಗ ಶ್ರೇಷ್ಠವಾದ ಸುವರ್ಣ ಪದಕದಿಂದ ಅಲಂಕಾರ ಮಾಡಿಕೊಂಡ ತನ್ನ ಕಂಠದ ಮೇಲೆ ಬಿಸಿಯಾದ ಕಣ್ಣೀರನ್ನು ಧಾರಾಕಾರವಾಗಿ ಸುರಿಸ್ತಾ ಇರ್ತಾಳೆ. ಅಂದವಾದ ಸೌಂದರ್ಯದಿಂದ ಇಂಪಾದ ಕಂಠದಿಂದ ಕೂಡಿರ್ತಾಳೆ. ಅವಳು ಶ್ರೀರಾಮಚಂದ್ರನ ಜೊತೆ ಹಿಂದೆ ಮಯೂರಿಯಂತೆ ವಿಹಾರ ಮಾಡಿದವಳು. ಅವಳ್ಯಾಕೆ ಇಲ್ಲಿರ್ತಾಳೆ? ಅವ್ಯಕ್ತರೇಖಾಮಿವ ಚಂದ್ರರೇಖಾಂ ಪಾಂಸು ಪ್ರದಿಗ್ಧಾಮಿವ ಹೇಮರೇಖಾಂ ಕ್ಷತ್ರಪ್ರೌಢಾಮಿವ ಬಾಣರೇಖಾಂ ವಾಯು ಪ್ರಭಿನ್ನಾಮಿವ ಮೇಘರೇಖಾಂ. ಚಂದ್ರಕಲೆಯಂತೆ ಆ ಸೀತಾದೇವಿ ಶೋಭಾಯಮಾನಳಾಗಿದ್ದಾಳೆ. ಕೊಳೆಯಿಂದ ಮಲಿನವಾದ ಚಿನ್ನದ ಸಲಾಕೆಯಂತೆ ಇದ್ದಾಳೆ. ಗಾಯದ ಒಳಗೆ ಸಿಕ್ಕಿರುವಂತಹ ಬಾಣದ ತುದಿಯಂತೆ ರಾವಣನ ಆ ಮನೋಯಾತನೆಗೆ ಕಾರಣಳಾಗಿದ್ದಾಳೆ. ಬಿರುಗಾಳಿ ತಳ್ಳಿಕೊಂಡು ಬಂದ ಮೇಘದಂತೆ ಅಸಹಾಯಕಳಾಗಿದ್ದಾಳೆ. ಸೀತಾಮಪಶ್ಯನ್ಮನುಜೇಶ್ವರಸ್ಯ ರಾಮಸ್ಯ ಪತ್ನಿ ಮುದತಾಂ ವರಸ್ಯ ಬಭೂವ ದುಃಖಾಭಿಹತಶ್ಚಿರಸ್ಯ ಪ್ಲವಂಗಮೋ ಮಂದ ಇವಾಚಿರಸ್ಯ. ಎಲ್ಲಿ ನೋಡಿದ್ರೂ ಸೀತಾದೇವಿ ಸಿಗ್ತಾ ಇಲ್ಲ ಹನುಮಂತ ದೇವರಿಗೆ. ಎಲ್ಲಿ ಹುಡುಕಿದ್ರೂ ಕೂಡ ಧರ್ಮಪತ್ನಿ ಶ್ರೀರಾಮಚಂದ್ರನ ಧರ್ಮಪತ್ನಿ ಕಾಣಿಸ್ತಾ ಇಲ್ಲ. ಹನುಮಂತ ದೇವರಿಗೆ ಚಿಂತೆ ಪ್ರಾರಂಭ ಆಗುತ್ತೆ. ಏನು ಗೊತ್ತಾಗದಂತೆ ಮೂಢನಂತೆ ಕುಳಿತು ಬಿಡ್ತಾರೆ. ತಲೆ ಮೇಲೆ ಕೈ ಹೊತ್ತುಕೊಂಡು ಹನುಮಂತ ದೇವರು ಕುಳಿತು ಬಿಡ್ತಾರೆ. ಈ ಸರ್ಗದಲ್ಲಿ ಹನುಮಂತ ದೇವರಿಗೆ ಬ್ರಹ್ಮಚರ್ಯ ಹಾಳಾಗಿಲ್ವಾ ಅಂತೆಲ್ಲ ನಮಗೆ ಪ್ರಶ್ನೆ ಬರುತ್ತೆ. ಅವರು ಯಾವ ಕ್ಷಣದಲ್ಲೂ ಕೂಡ ಮನಸ್ಸನ್ನು ಹಾಳು ಮಾಡಿಕೊಳ್ಳುವವರಲ್ಲ. ಯಾರು ಈ ಸರ್ಗವನ್ನು ಶ್ರವಣ ಮಾಡ್ತಾರೋ ಅವರು ಒಂದು ವೇಳೆ ಈ ಜೀವನದಲ್ಲಿ ಏನಾದರೂ ಪರಸ್ತ್ರೀ ಅಥವಾ ಪರಪುರುಷರ ಬಗ್ಗೆ ಯೋಚನೆಯನ್ನು ಮಾಡಿ ಬ್ರಹ್ಮಚರ್ಯವನ್ನು ಹಾಳು ಮಾಡಿಕೊಂಡಿದ್ದರೆ ಆ ದೋಷ ಪರಿಹಾರ ಆಗುತ್ತೆ ಎಂಬುದಾಗಿಯೂ ಕೂಡ ಇದರ ಫಲವನ್ನು ಹೇಳ್ತಾರೆ. ಅಷ್ಟು ಅದ್ಭುತವಾಗಿದೆ ಈ ಸರ್ಗದ ಫಲಶ್ರವಣ. ಆದ್ದರಿಂದ ಹೀಗಿರಬೇಕಾದ್ರೆ ಹನುಮಂತ ದೇವರಿಗೆ ಯಾವ ವಿಧವಾದ ಮನೋವಿಕಾರವೂ ಕೂಡ ನಮ್ಮಂತೆ ಉಂಟಾಗೋದಿಲ್ಲ. ಅಂತಹ ಚಿರಂಜೀವಿಗಳು, ಆಬಾಲ ಬ್ರಹ್ಮಚಾರಿಗಳು ಆಗಿರುವಂತಹ ಆಜನ್ಮ ಬ್ರಹ್ಮಚಾರಿಗಳು ಆಗಿರುವಂತಹ ಹನುಮಂತ ದೇವರಿಗೆ ನಮಸ್ಕಾರವನ್ನು ಸಲ್ಲಿಸುವ ಮೂಲಕವಾಗಿ ಶ್ರೀಮದ್ ರಾಮಾಯಣದ ಸುಂದರಕಾಂಡದಲ್ಲಿ 5ನೇ ಸರ್ಗವನ್ನು ಶ್ರೀರಾಮಚಂದ್ರ ದೇವರಿಗೆ ಸಮರ್ಪಿಸೋಣ. ಅಸ್ಮದ್ ಗುರುವಂತರ್ಗತ ಶ್ರೀರಾಮಚಂದ್ರಾರ್ಪಣಮಸ್ತು. ಮಂಗಳಂ ಕೌಸಲೇಂದ್ರಾಯ ಮಹನೀಯ ಗುಣಾರ್ಣವೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ. ಶ್ರೀಕೃಷ್ಣಾರ್ಪಣಮಸ್ತು.